ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಿಮಗೆಲ್ಲ ಗೊತ್ತೇ ಇದೆ, ನಾವು ಮಾಡ್ಯೂಲ್ 2 ಥಿಯರಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಈಗ ಮಾಡ್ಯೂಲ್ 2ದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಅಪ್ಲೋಡ್ ಮಾಡ್ತಿದ್ದೀವಿ. ಈಗ ತುಂಬ ಜನ 3, 4, 5 ಮಾಡ್ಯೂಲ್ಸ್ನ ಬೇಗ ಅಪ್ಲೋಡ್ ಮಾಡೋದಕ್ಕೆ ಕೇಳ್ತಿದ್ದೀರಾ. ನಾವು ಟ್ರೈ ಮಾಡ್ತಿದ್ದೀವಿ, ಆಲ್ಮೋಸ್ಟ್ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀವಿ, ಸೊ ದಟ್ ಅದು ನಿಮಗೂ ಈಸಿ ಆಗುತ್ತೆ. ಆ್ಯಂಡ್ ನಾವು ಈ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಎಲ್ಲ ಮಾಡೆಲ್ ಕ್ವೆಶನ್ ಪೇಪರ್ಸು ಹಾಗೆಯೇ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ರೆಫರ್ ಮಾಡಿದ್ದೀವಿ. ಸೊ ದಟ್ ಖಂಡಿತವಾಗಿಯೂ ನೀವು ಇಷ್ಟೇ ಕ್ವೆಶನ್ಸ್ ಓದಿದ್ರೆ 15 to 20 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಇದಕ್ಕಿಂತ ಹೆಚ್ಚಿಗೆ ಓದಿಲ್ಲ ಅಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಈ ಸಬ್ಜೆಕ್ಟ್ ಬೋರಿಂಗ್ ಅಂತ ಅನ್ನಿಸ್ತಿರ್ಬೋದು, ಆದರೂ ಇದೇ ಸೆಮ್ಮಲ್ಲಿನೇ ಫಸ್ಟ್ ಅಟೆಂಪ್ಟಲ್ಲಿನೇ ನೀವು ಈ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಈ ಬೋರಿಂಗ್ ಸಬ್ಜೆಕ್ಟ್ನ ಇನ್ನೊಮ್ಮೆ ಓದೋಕ್ಕಾಗುತ್ತಾ? ಆಗೋದಿಲ್ಲ ಅಲ್ವಾ? ಸೊ ಆದಷ್ಟು ನೀವು ಪಾಸ್ ಆಗೋಕ್ಕೆ ಟ್ರೈ ಮಾಡಿ, ಯಾರನ್ನೂ ಈ ಸಬ್ಜೆಕ್ಟ್ನ ಬ್ಯಾಕ್ ಇಟ್ಕೋಬೇಡಿ. ಸೊ ಹಾಗಾದರೆ ಮಾಡ್ಯೂಲ್ 2ನ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡೋಣ. ಈಗ ಮಾಡ್ಯೂಲ್ 2 ಫಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಯಾವುದು? Explain the differences between combinational and sequential circuit with a block diagrams and example. ಈ ಕ್ವೆಶನ್ ಬಂದು ನಿಮ್ಮ ಫಸ್ಟ್ ಮಾಡೆಲ್ ಕ್ವೆಶನ್ ಪೇಪರಲ್ಲಿ 5 ಮಾರ್ಕ್ಸ್ ಕ್ವೆಶನ್ ಆಗಿ ಕೇಳಿದ್ದಾರೆ. ಸೊ ನಿಮ್ಮ ಸಿಲೆಬಸ್ಸಲ್ಲಿ ಡೈರೆಕ್ಟಾಗಿ ಡಿಫ್ರೆನ್ಸಸ್ ಬಿಟ್ವೀನ್ ಸೀಕ್ವೆನ್ಷಿಯಲ್ ಆ್ಯಂಡ್ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಅಂತ ಇಲ್ಲ. ಬಟ್ ನಿಮಗೆ ಈ ಒಂದು ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಬಂದು ಡಿಕೋಡರ್, ಎನ್ಕೋಡರ್, ಮಲ್ಟಿಪ್ಲೆಕ್ಸರ್ ಈ ರೀತಿ. ನೆಕ್ಸ್ಟ್ ನಿಮ್ಮ ಒಂದು ಫ್ಲಿಪ್ ಫ್ಲಾಪ್ಸ್ ಮತ್ತು ಉಳಿದಿರೋ ಲ್ಯಾಚಸ್ ಇವೆಲ್ಲನೂ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್. ಸೊ ಈ ಕ್ವೆಶನ್ನು ತುಂಬ ಸರಿನೇ ನಿಮ್ಮ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಇದರ ಆನ್ಸರ್ ನೋಡೋದಾದರೆ, ಕಾಂಬಿನೇಷನಲ್ ಸರ್ಕ್ಯೂಟ್ಸಲ್ಲಿ ಔಟ್ಪುಟ್ ಆಫ್ ದೀಸ್ ಸರ್ಕ್ಯೂಟ್ಸ್ ಡಿಪೆಂಡ್ ಓನ್ಲಿ ಆನ್ ಪ್ರೆಸೆಂಟ್ ಇನ್ಪುಟ್. ಅಂದರೆ ಈಗ ನಿಮಗೆ ಯಾವುದೋ ಒಂದು ಔಟ್ಪುಟ್ ಬೇಕು, ಕಾಂಬಿನೇಷನಲ್ ಸರ್ಕ್ಯೂಟ್ಸಲ್ಲಿ ಯಾವುದೋ ಒಂದು ಔಟ್ಪುಟ್ ಬರುತ್ತೆ ಅನ್ನೋದಾದರೆ ಅದು ಪ್ರೆಸೆಂಟ್ ಇನ್ಪುಟ್ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ. ವೆರಾಸ್ ಸೀಕ್ವೆನ್ಷಿಯಲಲ್ಲಿ ಮಾತ್ರ ಔಟ್ಪುಟ್ಟು ಪ್ರೆಸೆಂಟ್ ಇನ್ಪುಟ್ ಮೇಲೆ ಮತ್ತು ಪ್ರೆಸೆಂಟ್ ಸ್ಟೇಟ್ ಅಂದರೆ ಏನು, ಪ್ರೀವಿಯಸ್ ಔಟ್ಪುಟ್ ಮತ್ತು ಪ್ರೆಸೆಂಟ್ ಇನ್ಪುಟ್ ಎರಡರ ಮೇಲೇನೂ ಈ ಒಂದು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಡಿಪೆಂಡ್ ಆಗಿರುತ್ತೆ, ಇದರ ಔಟ್ಪುಟ್. ನೆಕ್ಸ್ಟ್ ಡಿಫ್ರೆನ್ಸ್ ಬಂದು ಫೀಡ್ಬ್ಯಾಕ್ ಪಾತ್ ಈಸ್ ನಾಟ್ ಪ್ರೆಸೆಂಟ್. ಈ ಒಂದು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸಲ್ಲಿ ಫೀಡ್ಬ್ಯಾಕ್ ಪಾತ್ ಅನ್ನೋದು ಇರೋದಿಲ್ಲ, ಆದರೆ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸಲ್ಲಿ ಫೀಡ್ಬ್ಯಾಕ್ ಪಾತ್ ಅನ್ನೋದು ಇರುತ್ತೆ. ನೆಕ್ಸ್ಟ್ ಏನು, ಇನ್ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಮೆಮೊರಿ ಎಲಿಮೆಂಟ್ಸ್ ಆರ್ ನಾಟ್ ರಿಕ್ವೈರ್ಡ್, ಬಟ್ ಇನ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಮೆಮೊರಿ ಎಲಿಮೆಂಟ್ಸ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಆರ್ ರಿಕ್ವೈರ್ಡ್. ಈಗ ಕಾಂಬಿನೇಷನಲ್ ಸರ್ಕ್ಯೂಟ್ಸಲ್ಲಿ ಮೆಮೊರಿ ಎಲಿಮೆಂಟ್ಸ್ ಬೇಕಾಗಿಲ್ಲ, ಬಟ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸಲ್ಲಿ ಮೆಮೊರಿ ಎಲಿಮೆಂಟ್ಸ್ ಬೇಕು. ಏನಕ್ಕೆ ಬೇಕು? ನಿಮ್ಮ ಒಂದು ಪ್ರೀವಿಯಸ್ ಔಟ್ಪುಟ್ಟ ಸ್ಟೋರ್ ಮಾಡ್ಕೊಳೋದಕ್ಕೆ ಮೆಮೊರಿ ಎಲಿಮೆಂಟ್ಸ್ ಬೇಕು. ಇದರ ಔಟ್ಪುಟ್ ಪ್ರೀವಿಯಸ್ ಔಟ್ಪುಟ್ ಮೇಲೇನೂ ಡಿಪೆಂಡ್ ಆಗಿರುತ್ತೆ. ಸೊ ದಟ್ ಮೆಮೊರಿ ಎಲಿಮೆಂಟ್ಸ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್. ಸೊ ಈಗ ನೆಕ್ಸ್ಟ್ ಒಂದು ಡಿಫ್ರೆನ್ಸ್ ಬಂದು ಇದರಲ್ಲಿ ದ ಕ್ಲಾಕ್ ಸಿಗ್ನಲ್ ಈಸ್ ನಾಟ್ ರಿಕ್ವೈರ್ಡ್, ಇದರಲ್ಲಿ ಕ್ಲಾಕ್ ಸಿಗ್ನಲ್ ಈಸ್ ರಿಕ್ವೈರ್ಡ್. ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಅಂದರೆ ಯಾವುದು? ಇವಾಗ ಫಾರ್ ಎಕ್ಸಾಂಪಲ್ ಮಲ್ಟಿಪ್ಲೆಕ್ಸರ್, ಡಿಕೋಡರ್, ಎನ್ಕೋಡರ್, ಹಾಫ್ ಆ್ಯಡರ್, ಫುಲ್ ಆ್ಯಡರ್, ಇದರಲ್ಲಿ ಯಾವುದ್ರಲ್ಲೂ ನಾವು ಕ್ಲಾಕ್ನ ಯೂಸ್ ಮಾಡಿಲ್ಲ. ಬಟ್ ಸೆಕೆಂಡ್ ಯಾವುದು? ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್, ಫಾರ್ ಎಕ್ಸಾಂಪಲ್ ಲ್ಯಾಚಸಲ್ಲಿ ನಾವು ಕ್ಲಾಕ್ನ ಯೂಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಕ್ಲಾಕ್ ಸಿಗ್ನಲ್ ಈಸ್ ನಾಟ್ ರಿಕ್ವೈರ್ಡ್, ಇದರಲ್ಲಿ ಕ್ಲಾಕ್ ಸಿಗ್ನಲ್ ಈಸ್ ರಿಕ್ವೈರ್ಡ್. ಈಗ ನೆಕ್ಸ್ಟ್ ಡಿಫ್ರೆನ್ಸ್ ಏನು? ದ ಕಾಂಬಿನೇಷನಲ್ ಸರ್ಕ್ಯೂಟ್ ಈಸ್ ಸಿಂಪಲ್ ಟು ಡಿಸೈನ್. ಅಂದರೆ ನೀವು ಒಂದು ಕಾಂಬಿನೇಷನಲ್ ಸರ್ಕ್ಯೂಟ್ನ ಡಿಸೈನ್ ಮಾಡಬೇಕಂದ್ರೆ ಅದು ಈಸಿ ಇರುತ್ತೆ, ನೀವು ಸಿಂಪಲ್ಲಾಗಿ ಅದನ್ನು ಡಿಸೈನ್ ಮಾಡ್ಬೋದು. ಬಟ್ ಇಟ್ ಈಸ್ ನಾಟ್ ಸಿಂಪಲ್ ಟು ಡಿಸೈನ್ ಅ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಸೊ ನೀವು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ನ ಡಿಸೈನ್ ಮಾಡಬೇಕು ಅಂದರೆ ಅದು ಸಿಂಪಲ್ ಅಲ್ಲ, ಅದೊಂದು ಸ್ವಲ್ಪ ಕಷ್ಟ ಇರುತ್ತೆ. ಸೊ ನಿಮ್ಮ ಕ್ವೆಶನಲ್ಲಿ ಏನು ಕೇಳಿದರು? ಡಿಫ್ರೆನ್ಸಸ್ ನೆಕ್ಸ್ಟ್ ವಿತ್ ಎ ಬ್ಲಾಕ್ ಡಯಾಗ್ರಾಮ್ಸ್ ಆ್ಯಂಡ್ ಎಕ್ಸಾಂಪಲ್ ಅಂತ ಕೇಳಿದರು. ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಎಕ್ಸಾಂಪಲ್ಸ್ ನೋಡೋದಾದರೆ ಡಿಮಲ್ಟಿಪ್ಲೆಕ್ಸಸ್, ಡಿಕೋಡರ್, ಎನ್ಕೋಡರ್, ಹಾಫ್ ಆ್ಯಡರ್, ಫುಲ್ ಆ್ಯಡರ್, ಮ್ಯಾಗ್ನಿಟ್ಯೂಡ್ ಕಂಪ್ಯಾರಿಟರ್ ಇವೆಲ್ಲನೂ ಎಕ್ಸಾಂಪಲ್ಸ್ ಆಫ್ ಕಾಂಬಿನೇಷನಲ್ ಸರ್ಕ್ಯೂಟ್. ನೆಕ್ಸ್ಟ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ ಎಕ್ಸಾಂಪಲ್ಸ್ ನೋಡೋದಾದರೆ ರಿಜಿಸ್ಟರ್, ಫ್ಲಿಪ್ ಫ್ಲಾಪ್ಸ್ ಆ್ಯಂಡ್ ಕೌಂಟರ್ಸ್ ಇವು ಎಕ್ಸಾಂಪಲ್ಸ್ ಆಫ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್. ಸೊ ಕೊನೆಯದಾಗಿ ಬ್ಲಾಕ್ ಡಯಾಗ್ರಾಮ್ಸ್ ಅಂತಲೂ ಕೇಳಿದ್ದಾರೆ. ಸೊ ಇದು ಬಂದ್ಬಿಟ್ಟು ಇನ್ಪುಟ್ ಆ್ಯಂಡ್ ಇದು ಔಟ್ಪುಟ್ ಆಗಿರುತ್ತೆ. ಇದು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್. ಸೊ ಇದು 3 ಇನ್ಪುಟ್ಸ್ ಆ್ಯಂಡ್ ಇದು 2 ಔಟ್ಪುಟ್ಸ್. ಸೇಮ್ ಇದೂ ಅಷ್ಟೇ. ಈ ಸ್ಟೇಟ್ ಅನ್ನೋದೇನು? ಪ್ರೀವಿಯಸ್ ಔಟ್ಪುಟ್. ಈ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟಲ್ಲಿ ಪ್ರೀವಿಯಸ್ ಔಟ್ಪುಟ್ನ ಕನ್ಸಿಡರ್ ಮಾಡ್ಕೋತೀವಿ, ವೆರಸ್ ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೋದಿಲ್ಲ. ಇದು ನಿಮ್ಮ ಒಂದು ಮಾಡೆಲ್ ಕ್ವೆಶನ್ ಪೇಪರ್ 1ನಲ್ಲಿರೋ 5 ಮಾರ್ಕ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ವಾಟ್ ಆರ್ ಡಿಕೋಡರ್ಸ್?
ಇಂಪ್ಲಿಮೆಂಟ್ ದ ಫಾಲೋಯಿಂಗ್ ಬುಲಿಯನ್ ಫಂಕ್ಷನ್ಸ್ ವಿತ್ ಅ ಡಿಕೋಡರ್. ಇದು ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ 1ನಲ್ಲಿ ಇದೂ 5 ಮಾರ್ಕ್ಸ್ ಆ ಕ್ವೆಶನ್ ಆಗಿಯೇ ಕೇಳಿದ್ದಾರೆ. ಸೊ ವಾಟ್ ಆರ್ ಡಿಕೋಡರ್ಸ್ ಅಂದರೆ ನೀವು ಡಿಕೋಡರ್ಸ್ ಡೆಫಿನಿಷನ್ನ ಬರೀಬೇಕಾಗುತ್ತೆ. ವಾಟ್ ಆರ್ ಡಿಕೋಡರ್ಸ್? ಇಟ್ಸ್ ಅ ಕಾಂಬಿನೇಷನಲ್ ಸರ್ಕ್ಯೂಟ್ ದಟ್ ಕನ್ವರ್ಟ್ಸ್ ಬೈನರಿ ಇನ್ಫಾರ್ಮೇಷನ್ ಫ್ರಮ್ n input lines to maximum 2n ಯೂನಿಕ್ ಔಟ್ಪುಟ್ ಲೈನ್ಸ್. ಅಂದರೆ ಈಗ ಡಿಕೋಡರ್ ಅನ್ನೋದು ಒಂದು ಕಾಂಬಿನೇಷನಲ್ ಸರ್ಕ್ಯೂಟ್. ಅದು ಬೈನರಿ ಇನ್ಫಾರ್ಮೇಷನ್ ಝೀರೋಸ್ ಆ್ಯಂಡ್ ಒನ್ಸ್ನ n ಇನ್ಪುಟ್ ಲೈನ್ಸ್, ಅಂದರೆ ಈಗ ಫಾರ್ ಎಕ್ಸಾಂಪಲ್ n ಏನಾದರೂ 2 ಇತ್ತು ಅಂತ ಅಂದ್ಕೊಳ್ಳಿ. ಇಟ್ ಕನ್ವರ್ಟ್ಸ್ n ಇನ್ಪುಟ್ ಲೈನ್ಸ್ ಟು ಮ್ಯಾಕ್ಸಿಮಮ್ 2n ಯೂನಿಕ್ ಔಟ್ಪುಟ್ ಲೈನ್ಸ್, ಅಂದರೆ 2/2. ಸೊ n ಇನ್ಪುಟ್ ಇತ್ತಂದರೆ 4 ಔಟ್ಪುಟ್ ಲೈನ್ಸ್ ಬರುತ್ತೆ. ಈ 4 ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ, ಎಲ್ಲನೂ ಯೂನಿಕ್ ಅಂದರೆ ಡಿಫ್ರೆಂಟಾಗಿ ಇರುತ್ತೆ ಈ ಎಲ್ಲ ಔಟ್ಪುಟ್ ಲೈನ್ಸೂ. ಸೊ ಮ್ಯಾಕ್ಸಿಮಮ್ 2n ಯೂನಿಕ್ ಔಟ್ಪುಟ್ ಲೈನ್ಸ್ನ ಇದು ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಫ್ ದ n bit coded information as unused combinations, the decoder may have fewer than 2n ಔಟ್ಪುಟ್ಸ್. ಅಂದರೆ ಈಗ ನಾವೇನು ಹೇಳಿದ್ವಿ ಪ್ರೀವಿಯಸ್ ಆಗಿ, ಮ್ಯಾಕ್ಸಿಮಮ್ 2n ಯೂನಿಕ್ ಔಟ್ಪುಟ್ ಲೈನ್ಸ್ನ ಕನ್ವರ್ಟ್ ಮಾಡುತ್ತೆ ಅಥವಾ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ವಿ. ಬಟ್ ಈಗ ಕೆಲವೊಂದು ಕಾಂಬಿನೇಷನ್ಸ್ನ ನಾವು ಯೂಸ್ ಮಾಡಿಲ್ಲ ಅಂದರೆ ಈ ಡಿಕೋಡರ್ ಅನ್ನೋದು ಫ್ಯೂವರ್ ಅಂದರೆ ಏನು, ಲೆಸ್ ದ್ಯಾನ್ 2n ಔಟ್ಪುಟ್ಸ್ನೂ ಪ್ರೊಡ್ಯೂಸ್ ಮಾಡ್ಬೋದು. ಮ್ಯಾಕ್ಸಿಮಮ್ 2n ಮಾಡ್ಬೋದು, ಅದಕ್ಕಿಂತ ಜಾಸ್ತಿ. ಅಂದರೆ ಈಗ 2 ಇನ್ಪುಟ್ ಲೈನ್ಸ್ ಇತ್ತಂದರೆ ಮ್ಯಾಕ್ಸಿಮಮ್ 4 ಮಾಡ್ಬೋದು, 5 ಮಾಡೋಕ್ಕಾಗಲ್ಲ. ಅದೇ ರೀತಿಯೇ 3 ಮಾಡ್ಬೋದು, 2 ಮಾಡ್ಬೋದು. ಸೊ ಈಗ ಏನಾದರೂ ಅನ್ಯೂಸ್ಡ್ ಕಾಂಬಿನೇಷನ್ಸ್ ಇತ್ತಂದರೆ ಇಟ್ ಕ್ಯಾನ್ ಪ್ರೊಡ್ಯೂಸ್ ಲೆಸ್ ದೆನ್ 2n ಔಟ್ಪುಟ್ಸ್. ಸೊ ಈ ಕ್ವೆಶನ್ ಏನಿದೆ, ಇಂಪ್ಲಿಮೆಂಟ್ ಫಾಲೋಯಿಂಗ್ ಬೂಲಿಯನ್ ಫಂಕ್ಷನ್ಸ್ ವಿತ್ ಡಿಕೋಡರ್ ಅಂತ ಇದೆ. ಸೊ ಈಗ ಅವ್ರು ಈ ರೀತಿ ಒಂದು ಕ್ವೆಶನ್ ಕೊಟ್ಟಿದ್ದಾರೆ. F1 ಆಫ್ ABC ಈಸ್ ಈಕ್ವಲ್ಸ್ ಟು ಒಂದಿಷ್ಟು ನಂಬರ್ಗಳು ಕೊಟ್ಟಿದ್ದಾರೆ, ಅಂದರೆ 1 3 4 7. ಸೊ ನಾವೀಗ ಪ್ರೀವಿಯಸ್ ಮಾಡ್ಯೂಲ್ 2 ಅಲ್ಲಿ ಥಿಯರಿ ಒಂದು ಮಾಡ್ಯೂಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಸೊ ನೀವು ಅದರಲ್ಲಿ ನೋಡೇ ಇರ್ತೀರ ಈ ರೀತಿ ಕ್ವೆಶನ್ಸ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನಾನು ಅದರಲ್ಲಿ ಹೇಳಿದ್ದೀನಿ. ಸೊ ಇದನ್ನು ಹೇಗೆ ಮಾಡಬೇಕು, ಈಗ ಫಸ್ಟ್ ಡೆಸಿಮಲ್ ನಂಬರ್ಸ್ನ ಬರ್ಕೋಬೇಕು. ಎಷ್ಟು? ಇಲ್ಲಿ 7 ಅಂದರೆ 0 1 2 3 4 5 6 7 ಈ ರೀತಿ ಬರ್ಕೊಂಡು ನೆಕ್ಸ್ಟ್ ಏನು ಬರೀಬೇಕು, ಇದನ್ನು ಬೈನರಿಯಲ್ಲಿ ಅಂದರೆ 1 2 3 4 1 1 1 ಈ ರೀತಿ ಬರೆದು ನೆಕ್ಸ್ಟ್ ಏನು 2 zeros 2 ones ಈ ರೀತಿ ಬರ್ಕೋಬೇಕು. ನೆಕ್ಸ್ಟ್ ಏನು ಬರುತ್ತೆ 0 1 0 1 ಈ ರೀತಿ ಬರುತ್ತೆ. ಇದೇನು 0ದು, ಇದು 1ದು, ಇದು 2ದು ಈ ರೀತಿ ಬರೆದಾದ್ಮೇಲೆ ಇಲ್ಲಿ ಅವ್ರು ಯಾವ್ಯಾವ ನಂಬರ್ಸ್ ಕೊಟ್ಟಿದ್ದಾರೋ ಅದಕ್ಕಷ್ಟೇ 1 ಅಂತ ಬರ್ಕೋಬೇಕು. ಯಾವ್ಯಾವ್ದು ಕೊಟ್ಟಿದ್ದಾರೆ, ಇದು 0 1ಗೆ 1 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು 2 3 ಇದು 4 5 ಇಲ್ಲ 6 ಇಲ್ಲ ನೆಕ್ಸ್ಟ್ 7 ಈ ರೀತಿ ಬರ್ಕೊಂಡಾಗ 1ದು ಏನಿದೆ 0 0 1, ನೆಕ್ಸ್ಟ್ ಇದರದ್ದು ಏನಿದೆ 0 1 1, ಇದು ಈ 4ನೂ ಕನ್ಸಿಡರ್ ಮಾಡ್ಕೋಬೇಕು. ಸೊ ಇದನ್ನು ನಾವೇನಾದರೂ ಅಲ್ಲಿ ಕ್ವೆಶನಲ್ಲಿ ಈ 3ನ ಏನು ABC ಅಂತ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಇನ್ಪುಟ್ಸ್ನ ABC ಅಂತ ಕನ್ಸಿಡರ್ ಮಾಡ್ಕೋಬೇಕು. ಇದು 1ಗೆ ಏನು ಬರುತ್ತೆ, ಇದು A ಇದು B ಇದು C ಅಂದರೆ ಇದು A0 ಇರೋದ್ರಿಂದ A', B ನೆಕ್ಸ್ಟ್ C ಬರುತ್ತೆ. ಇದೇನು ಬರುತ್ತೆ, A ಬಂದು A', ನೆಕ್ಸ್ಟ್ ಇದು B1 ಇರೋದ್ರಿಂದ B, ನೆಕ್ಸ್ಟ್ ಇದು C. ಸೇಮ್ ಇದಕ್ಕೆ ರೀತಿ ಬರ್ಕೊಳೋದಾದರೆ ಇದು ಬಂದು A, ಇದು B', ಇದು C' ಅಂತ ಬರುತ್ತೆ. ನೆಕ್ಸ್ಟ್ ಸೇಮ್ ಇದಕ್ಕೆ ಅದೇ ರೀತಿ ಬರ್ಕೊಳೋದಾದರೆ ಇದೆಲ್ಲ 1 ಇರೋದ್ರಿಂದ ABC. ಸೊ ಇದನ್ನೇ ನಾವಿಲ್ಲಿ ಬರೆದಿರೋದು, Aಗೆ A', B', C. ಸೊ ಈ ರೀತಿ 1 3 4 7 ಎಲ್ಲದಕ್ಕೂ ಬರ್ಕೋಬೇಕು. ನೆಕ್ಸ್ಟ್ ಫೈನಲ್ ಈಕ್ವೇಷನ್ ಏನು ಬರೀಬೇಕು, ಎ ಎಲ್ಲದರ ಮಧ್ಯದಲ್ಲೂ ಪ್ಲಸ್ ಅನ್ನೋದನ್ನು ಆ್ಯಡ್ ಮಾಡಬೇಕು. ಸೊ ಇದು ನಿಮ್ಮ ಫೈನಲ್ ಈಕ್ವೇಷನ್ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನೀವು ಡಿಕೋಡರ್ನ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಟೋಟಲ್ ಎಷ್ಟು ಔಟ್ಪುಟ್ಸ್ ಇರುತ್ತೆ 0 to 8. ಸೊ ಇಲ್ಲಿ ಏನು ಮಾಡಬೇಕು, ABC ಅನ್ನೋದು ಇನ್ಪುಟ್, ನೆಕ್ಸ್ಟ್ ಇದನ್ನು 8 ಅಂದರೆ D0 to D7 ಇಲ್ಲ ಇದು I0 ಇಂದ I7 ಹೆಂಗಾದರೂ ಬರ್ಕೋಬೋದು. ಸೊ ಇದೆಲ್ಲ ಬರ್ಕೊಂಡು ಇಲ್ಲಿ ಏನೇನು ಕೊಟ್ಟಿದ್ದಾರೆ 1 3 4 7. ಸೊ 1 3 4 7ನ ಒಂದು ಆರ್ ಗೇಟಿಗೆ ಕನೆಕ್ಟ್ ಮಾಡಬೇಕು. ಸೊ ಇದರ ಸೊಲ್ಯೂಷನ್ ಇಷ್ಟೇ. ಸೊ ಈ ಕ್ವೆಶನಲ್ಲಿ ಸೆಕೆಂಡ್ ಸಬ್ ಕ್ವೆಶನ್ ಏನಂತ ಇದೆ, F2 ಆಫ್ ABC ಈಸ್ ಈಕ್ವಲ್ಸ್ ಟು ಒಂದಿಷ್ಟು ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ್ಯಾವ ನಂಬರ್ಸ್ ಕೊಟ್ಟಿದ್ದಾರೆ 0 2 3 6. ಸೊ ನಾವೀಗ ಪ್ರೀವಿಯಸ್ ಆಗಿ ಯಾವ ರೀತಿ ಬರೆದ್ವೋ ಇಲ್ಲಿ 0 2 3 6ಗೆ ಅದೇ ರೀತಿ ಈಕ್ವೇಷನ್ಸ್ನ ಬರೀಬೇಕಾಗುತ್ತೆ. ಸೊ ಇದೇನು ಡೆಸಿಮಲ್ಸ್ 0 ಇಂದ
ಇಲ್ಲಿ ಏಯ್ಟ್ ತನಕ ಅಷ್ಟೇ. ಸೊ ಸಿಕ್ಸೇ ಮ್ಯಾಕ್ಸಿಮಮ್ ನಂಬರ್. ಸೊ 0 to 7 ಅಂತ 8 ಔಟ್ಪುಟ್ಸ್ನ ಬರ್ಕೊಂಡು ಇದು ಕ್ವೆಶನಲ್ಲಿ ABC ಇದೆ. ಸೊ ಇಲ್ಲೂ ABC ಬರ್ಕೊಂಡ್ರೆ ಇಲ್ಲಿ ಯಾವ್ಯಾವುದಕ್ಕೆ 1 ಅಂತ ಬರ್ಕೋಬೇಕು? 0, 2 ಮತ್ತು 3, 6ಗೆ. ಸೊ ಇದು 0, ನೆಕ್ಸ್ಟ್ ಇದು 2, ಇದು 3, ಇದು 6. ಸೊ ಈಗ ಇವಕ್ಕೆಲ್ಲನೂ ನಾವು ಈಕ್ವೇಷನ್ಸ್ನ ಬರೀಬೇಕು. ಸೊ ಇದೇನಿದೆ A ಡ್ಯಾಶ್ B ಡ್ಯಾಶ್ C ಡ್ಯಾಶ್ ಅಂತ ಬರುತ್ತೆ, ಏಕೆಂದರೆ ಎಲ್ಲ 0 ಇರೋದ್ರಿಂದ. ಸೊ ಇದೇನು A ಡ್ಯಾಶ್ B ಡ್ಯಾಶ್ ಆ್ಯಂಡ್ C ಡ್ಯಾಶ್. ನೆಕ್ಸ್ಟ್ ಯಾವುದು? 2 A ಡ್ಯಾಶ್ B ಆ್ಯಂಡ್ C ಡ್ಯಾಶ್. ಇದು A ಡ್ಯಾಶ್ B ಆ್ಯಂಡ್ C ಡ್ಯಾಶ್. ನೆಕ್ಸ್ಟ್ ಯಾವುದಿದೆ? 3ಗೆ ಪ್ರೀವಿಯಸ್ಸಾಗಿ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ, ಅದೇನು? A ಡ್ಯಾಶ್ B ಆ್ಯಂಡ್ C. ನೆಕ್ಸ್ಟ್ ಯಾವುದು? ಕೊನೆಯದಾಗಿ 6. ಇದು 1, 1, 0 ಅಂತ ಇದೆ. ಈಗ A1 B1 C0 ಅಂದರೆ A B C ಡ್ಯಾಶ್ ಅಂತ ಬರುತ್ತೆ. ಸೊ ಇದರ ಫೈನಲ್ ಈಕ್ವೇಷನ್ ಏನಾಗುತ್ತೆ? A ಡ್ಯಾಶ್ B ಡ್ಯಾಶ್ C ಡ್ಯಾಶ್ ಪ್ಲಸ್ A ಡ್ಯಾಶ್ B C ಡ್ಯಾಶ್ ಪ್ಲಸ್ A ಡ್ಯಾಶ್ B C ಪ್ಲಸ್ A B C ಡ್ಯಾಶ್, ಈ ರೀತಿ ಬರುತ್ತೆ. ಸೊ ಈಗ ಮ್ಯಾಕ್ಸಿಮಮ್ ಎಷ್ಟು, ಮಿನಿಮಮ್ ಎಷ್ಟು ಇನ್ಪುಟ್ಸ್ ಇದೆ? ಇನ್ಪುಟ್ಸ್ ಎಷ್ಟಿದೆ? 3 ಇದೆ. ಆ್ಯಂಡ್ ಇದು ಔಟ್ಪುಟ್ಸ್ ಎಷ್ಟು ಬರುತ್ತೆ? 3 ಇನ್ಪುಟ್ಸ್. ಈಗ ಇನ್ಪುಟ್ಸ್ 3 ಇರೋದಾದರೆ ಈಗ ಔಟ್ಪುಟ್ಸ್ ಎಷ್ಟಿರುತ್ತೆ? 8 ಇರುತ್ತೆ. ಸೊ ಅದು 3:8 ಡಿಕೋಡರ್ನ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಈಗ ಇನ್ಪುಟ್ಸ್ ಏನಿದೆ? A B ಆ್ಯಂಡ್ C. ಸೊ ನಾವೀಗ ಇಲ್ಲಿ ಯಾವ್ಯಾವುದನ್ನು ಕನೆಕ್ಟ್ ಮಾಡಬೇಕು? D0, D2, D3 ಆ್ಯಂಡ್ D6. ಈ ಎಲ್ಲದನ್ನು ಒಂದು ಆರ್ಗೇಟಿಗೆ ಕನೆಕ್ಟ್ ಮಾಡಿದ್ರೆ ಇದು ಫೈನಲ್ ಔಟ್ಪುಟ್ ಆಗಿರುತ್ತೆ. ಇದು F2. ಇದು ಈ ಕ್ವೆಶನ್ದು ಫೈನಲ್ ಸೊಲ್ಯೂಷನ್. ಈಗ ಇದೇ ಕ್ವೆಶನಲ್ಲಿ ಥರ್ಡ್ ಸಬ್ ಕ್ವೆಶನ್ ಏನು ಕೊಟ್ಟಿದ್ದಾರೆ? F3 ಆಫ್ A B C ಈಸ್ ಈಕ್ವಲ್ಸ್ ಟು ಒಂದಿಷ್ಟು ನಂಬರ್ ಕೊಟ್ಟಿದ್ದಾರೆ. ಸೊ ಈಗ ನೀವು 2, 3, 6 ಮತ್ತು 7ಗೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಪ್ರೀವಿಯಸ್ಸಾಗಿ ನೀವು ಯಾವ ರೀತಿ ಒಂದು ಡೆಸಿಮಲ್ ನಂಬರ್ ಬರ್ಕೊಂಡು ಬೈನರಿ ಇದನ್ನು ಡಿಜಿಟ್ಸ್ ಬರೆದು ಯಾವ ರೀತಿ ಬರೆದ್ರೋ ಅದೇ ರೀತಿಯೇ ಇವಕ್ಕೂ ಬರೀಬೇಕು. ಸೊ ಈಗ 2ದು ಬೈನರಿ ವ್ಯಾಲ್ಯೂ ಏನು ಬರುತ್ತೆ? 0, 1, 0. 0, 1, 0 ಅಂದರೆ A0 B1 ಮತ್ತು C0. A0 ಅಂದರೆ ಏನಾಗುತ್ತೆ? A ಡ್ಯಾಶ್. ನೆಕ್ಸ್ಟ್ B1 ಅಂದರೆ B, C0 ಅಂದರೆ C ಡ್ಯಾಶ್. ನೆಕ್ಸ್ಟ್ 3ದೇನು? 0, 1, 1. ಸೊ ಅದೇನಾಗುತ್ತೆ? A ಡ್ಯಾಶ್ B C. ನೆಕ್ಸ್ಟ್ ಇದು 6ದು 1, 1, 0. ಸೊ ಅದು A B C ಡ್ಯಾಶ್ ಅಂತ ಬರುತ್ತೆ. ನೆಕ್ಸ್ಟ್ ಯಾವುದು? 7 ಅಂದರೆ ಏನಿರುತ್ತೆ? 1, 1, 1. ಸೊ ಅದು A B C. ಸೊ ಫೈನಲ್ ಈಕ್ವೇಷನ್ ಏನಿರುತ್ತೆ? A ಡ್ಯಾಶ್ B C ಡ್ಯಾಶ್ ಪ್ಲಸ್ A ಡ್ಯಾಶ್ B C ಪ್ಲಸ್ A B C ಡ್ಯಾಶ್ ಪ್ಲಸ್ A B C. ಸೊ ಇದು ಈ ರೀತಿ ಬರುತ್ತೆ. ಇದರಲ್ಲೂ ನಿಮಗೆ ಇನ್ಪುಟ್ಸ್ ಎಷ್ಟಿದೆ? 3 ಇದೆ. ಸೊ ಔಟ್ಪುಟ್ಸ್ ಎಷ್ಟು ಬರುತ್ತೆ? 8 ಬರುತ್ತೆ. ಸೊ ನೀವೇನು ಮಾಡ್ಬೋದು? ಒಂದು 3x8 ಡಿಕೋಡರ್ನ ಕನ್ಸಿಡರ್ ಮಾಡ್ಕೋಬೋದು. ಸೊ 3x8 ಡಿಕೋಡರ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇನ್ಪುಟ್ಸ್ ಎಷ್ಟಿರುತ್ತೆ? 3 ಇರುತ್ತೆ. ಯಾವುದು? A B C. ಸೊ ಇಲ್ಲಿ ನಿಮಗೆ ಎಷ್ಟು? ಔಟ್ಪುಟ್ಸ್ ಏನಿರುತ್ತೆ? D0ಇಂದ D7 ತನಕ ಇರುತ್ತೆ. ನಮಗಿಲ್ಲಿ 2, 3, 6, 7 ಅಂದರೆ D2, D3, 6 ಮತ್ತು 7 ಈ ಎಲ್ಲದನ್ನು ಒಂದು ಆರ್ಗೇಟಿಗೆ ಕನೆಕ್ಟ್ ಮಾಡಿದ್ರೆ ಇದು F3. ಸೊ ಇದು ಇದರ ಫೈನಲ್ ಸೊಲ್ಯೂಷನ್. ಸೊ ಈ ಕ್ವೆಶನಲ್ಲಿ ಏನು ಕೇಳಿದರು? ಎಕ್ಸ್ಪ್ಲೈನ್ ವಾಟ್ ಆರ್ ಡಿಕೋಡರ್ಸ್ ಆ್ಯಂಡ್ ಇಂಪ್ಲಿಮೆಂಟ್ ಯೂಸಿಂಗ್ ಡಿಕೋಡರ್ ಅಂತ ಕೇಳಿದರು. ಸೊ ಈ ಡಿಕೋಡರ್ ಡೆಫಿನಿಷನ್ಗೆ 1 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್ ಇದು 3 ಇದೆ. ಸೊ ಈ ಎಲ್ಲನೂ ಸೇರಿ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಇದು ಸಿಂಪಲ್ ಆಗಿರೋದ್ರಿಂದ 5 ಮಾರ್ಕ್ಸಿಗೆ ಕೇಳಿರೋದು. ಸೊ ಈಗ ನೆಕ್ಸ್ಟ್ ಕ್ವೆಶನ್ ಬಂದು ವಾಟ್ ಆರ್ ಮಲ್ಟಿಪ್ಲೆಕ್ಸಸ್ ಇಂಪ್ಲಿಮೆಂಟ್ ದ ಬೂಲಿಯನ್ ಫಂಕ್ಷನ್ ABCD ಆ್ಯಂಡ್ ದೀಸ್ ನಂಬರ್ಸ್ ವಿತ್ 8:1 ಮಲ್ಟಿಪ್ಲೆಕ್ಸರ್. ಸೊ ಈಗ ನೀವು ಇದು ಬಂದು ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ 1ನಲ್ಲಿ 10 ಮಾರ್ಕ್ಸ್ ಕ್ವೆಶನ್ ಆಗಿ ಕೇಳಿದ್ದಾರೆ. ನಿಮಗೆ ಮಲ್ಟಿಪ್ಲೆಕ್ಸರ್ ಡೆಫಿನಿಷನ್ಗೆ 1 ಮಾರ್ಕ್ ಕೊಟ್ಟರು. ಈ ಇಂಪ್ಲಿಮೆಂಟ್ ಮಾಡೋದಕ್ಕೆ 8:1 ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡೋದಕ್ಕೆ ಉಳಿದಿರೋ 9 ಮಾರ್ಕ್ಸ್ ಇರುತ್ತೆ. ಇದು ಆಲ್ರೆಡಿ ಪ್ರಿವಿಯಸ್ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಬಟ್ ಸ್ಟಿಲ್ ಇದೊಂದು ಮಾಡೆಲ್ ಕ್ವೆಶನ್ ಪೇಪರ್ ಹಾಗೆಯೇ ತುಂಬ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳಲ್ಲಿ ಕೇಳಿರೋದ್ರಿಂದ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ. ಸೊ ವಾಟ್ ಆರ್ ಮಲ್ಟಿಪ್ಲೆಕ್ಸಸ್ ಡೆಫಿನಿಷನ್ ಏನು? Multiplexer is a selector. It selects one of the inputs and sends to the output line. ಸೊ ಮಲ್ಟಿಪ್ಲೆಕ್ಸರ್ ಅನ್ನೋದು ಅದೊಂದು ಸೆಲೆಕ್ಟರು. ಈಗ ಅದು ಯಾವುದೋ ಒಂದು ಇನ್ಪುಟ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಔಟ್ಪುಟ್ ಲೈನಿಗೆ ಕಳಿಸುತ್ತೆ. ದ ಸೆಲೆಕ್ಷನ್ ಈಸ್ ಕ್ಯಾರಿಡ್ ಔಟ್ ಬೈ ಸೆಟ್ ಆಫ್ ಸೆಲೆಕ್ಷನ್ ಲೈನ್ಸ್. ಸೊ ಈಗ ಮಲ್ಟಿಪ್ಲೆಕ್ಸರ್ಸಲ್ಲಿ ಒಂದು ಸೆಲೆಕ್ಷನ್ ಲೈನ್ ಅಂತ ಇರುತ್ತೆ ಅಥವಾ ಸೆಲೆಕ್ಟ್ ಲೈನ್ ಅಂತ ಇರುತ್ತೆ. ಸೊ ಆ ಸೆಲೆಕ್ಟ್ ಲೈನು ಒಂದು ಇನ್ಪುಟ್ನ ಸೆಲೆಕ್ಟ್ ಮಾಡಿಕೊಂಡು ಔಟ್ಪುಟ್ ಲೈನಿಗೆ ಕಳಿಸುತ್ತೆ. ಇದು ನಿಮ್ಮ ಮಲ್ಟಿಪ್ಲೆಕ್ಸರ್ದು ಡೆಫಿನಿಷನ್. ಆ ಕ್ವೆಶನಲ್ಲಿ ಏನಿದೆ? ನೆಕ್ಸ್ಟ್ ಇಂಪ್ಲಿಮೆಂಟ್ ಬೂಲಿಯನ್ ಫಂಕ್ಷನ್ ದಿಸ್ ಆ್ಯಂಡ್ ಸಮ್ ನಂಬರ್ಸ್ ವಿತ್ 8:1 ಮಲ್ಟಿಪ್ಲೆಕ್ಸರ್. ಸೊ ನಾವು ಈಗ ಇದನ್ನು 8:1 ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕು.
ಅಂದರೆ ಇದೆಷ್ಟಿದೆ n ಈಸ್ ಈಕ್ವಲ್ಸ್ ಟು 4 ಅಂದರೆ 4 ಇನ್ಪುಟ್ಸ್ ಇದೆ, ಒಂದಷ್ಟು ನಂಬರ್ಸ್ ಕೊಟ್ಟಿದ್ದಾರೆ ಎಷ್ಟು 1ಇಂದ 15 ಅಂದರೆ ಇಲ್ಲಿ ಎಷ್ಟು 16 ಇನ್ಪುಟ್ಸ್ನ ಬರ್ಕೋಬೇಕು. ಸೊ ಇದು ABCD, ಇದು F. ಸೊ ನಾವಿಲ್ಲಿ ಸ್ಟಾರ್ಟಿಂಗ್ ಏನು ಬರೀಬೇಕು, ಇಲ್ಲಿ 16 ಅಂದರೆ 8 zeros ಬರೀಬೇಕು, 1 2 3 4 ಈ ರೀತಿ 8ನ zeros ಬರೆದು ನೆಕ್ಸ್ಟ್ 8 onesನ ಬರೀಬೇಕು, ನೆಕ್ಸ್ಟ್ 4 zeros ಮತ್ತು 4 ones, ನೆಕ್ಸ್ಟ್ 2 zeros 2 ones ಈ ರೀತಿ ಬರ್ಕೊಂಡಾದ್ಮೇಲೆ ಎರಡೆರಡರನ್ನ ಗ್ರೂಪ್ ಮಾಡ್ಕೋಬೇಕು. ಇದು 2 ಇದು 2 ಈ ರೀತಿ ಗ್ರೂಪ್ ಮಾಡ್ಕೊಂಡಾಗ ಇಲ್ಲಿ ಪ್ರೀವಿಯಸ್ ಕ್ವೆಶನಿಗೆ ಹೇಗೆ ಮಾಡಿದಿರೋ ಇಲ್ಲೂ ಅದೇ ರೀತಿಯೇ ಇಲ್ಲಿ 1 3 4 ಎಲ್ಲದಕ್ಕೂ 1 ಅಂತ ಬರೀಬೇಕು. ಇದು 0 ಇಲ್ಲಿ 1, ಸೊ ಇಲ್ಲಿ 1 ಅಂತ ಬರೀಬೇಕು. 2 ಅಲ್ಲಿ ಇಲ್ಲ, ಸೊ 0. ನೆಕ್ಸ್ಟ್ 3 ಇದೆ, ಸೊ 3 ಈಸ್ ಈಕ್ವಲ್ಸ್ ಟು 1 ಅಂತ ಬರೀಬೇಕು. ಈಗ ಈ ಎಲ್ಲದಕ್ಕೂ 4 11 ಈಗ 4 ಯಾವುದು ಇದು 4, ಇಲ್ಲಿ 4 ಬರುತ್ತೆ, ಇದು 3 ಇದು 4, ನೆಕ್ಸ್ಟ್ ಏನು ಇಲ್ಲಿ 11 12 ಇದು 13 14 ಆ್ಯಂಡ್ 15 ಈ ರೀತಿ ಬರೆದಾದ್ಮೇಲೆ ಈ ಡಿನ ಮತ್ತು ಎಫ್ನ ಕಂಪೇರ್ ಮಾಡಬೇಕು. ಈ ಡಿ ಏನಿದೆ 0 1 ಆ್ಯಂಡ್ ಎಫ್ ಏನಿದೆ 0 1, ಸೊ ಎರಡಲ್ಲೂ ಏನು ಚೇಂಜ್ ಇಲ್ಲ, ಸೊ ಎಫ್ ಈಸ್ ಈಕ್ವಲ್ಸ್ ಟು ಡಿ. ನೆಕ್ಸ್ಟು ಸೇಮ್ ಇದೆ 0 1 0 1, ಸೊ ಎಫ್ ಈಸ್ ಈಕ್ವಲ್ಸ್ ಟು ಡಿ. ಇಲ್ಲಿ 0 1 ಇರೋದು 1 0 ಆಗಿದೆ, ಸೊ ಇದು ಕಾಂಪ್ಲಿಮೆಂಟ್ ಉಲ್ಟಾ ಇದೆ, ಸೊ ಇದೇನಾಗುತ್ತೆ ಡಿ ಡ್ಯಾಶ್. ನೆಕ್ಸ್ಟ್ 2 0 ಇರೋದ್ರಿಂದ 0 ಮತ್ತು ಇಲ್ಲಿ 2 1 ಇರೋದ್ರಿಂದ 1 ಈ ರೀತಿ ಎಲ್ಲ ಇದಕ್ಕೂ ಎಲ್ಲ ವ್ಯಾಲ್ಯೂಸಿಗೂ ಕನ್ಸಿಡರ್ ಮಾಡಿಕೊಂಡು ಈ ರೀತಿ ಡಿ ಮತ್ತು ಎಫ್ನ ಕಂಪೇರ್ ಮಾಡಿ ಬರಿಬೇಕು. ಸೊ ಇದನ್ನು ನೀವು ಮಲ್ಟಿಪ್ಲೆಕ್ಸರ್ ಯೂಸ್ ಮಾಡಿಕೊಂಡು ಬರೆಯೋದಾದರೆ ಇದು 8:1 16 ಇನ್ಪುಟ್ಸ್ ಇದೆ. ಸೊ ನೀವೀಗ 8:1 ಮಲ್ಟಿಪ್ಲೆಕ್ಸರ್ನ ಕನ್ಸಿಡರ್ ಮಾಡ್ಕೊಂಡಾಗ ABC ಅನ್ನೋದು S0 S1 S2 ಈ ರೀತಿ ಬರ್ಕೊಂಡು ನೆಕ್ಸ್ಟ್ ಇಲ್ಲಿ 0 to 7 ಅಂದರೆ 8 ಇನ್ಪುಟ್ಸ್ನ ಬರ್ಕೊಂಡು ಸೊ ಇಲ್ಲಿ ಡಿ 0 ಮತ್ತು 1 ಅಂತ ಬರೆದಿದ್ದಾರೆ. ಇಲ್ಲಿ ಯಾವ್ಯಾವುದಕ್ಕೆ ಡಿ ಬಂದಿದೆ, ಇದು 1 ಇದು 2 3 4 5 6 7 8 ಈ ರೀತಿ ಕನ್ಸಿಡರ್ ಮಾಡ್ಕೋಬೇಕು. ಸಾರಿ 0ಇಂದ 0 1 2 3 4 5 6 ಆ್ಯಂಡ್ 7 ಈ ರೀತಿ ಕನ್ಸಿಡರ್ ಮಾಡ್ಕೊಂಡಾಗ 0ಗೆ ಏನು ಬರುತ್ತೆ, ಇದು 0 ಅಂದರೆ ಡಿ. ನೆಕ್ಸ್ಟ್ 1 ಏನು ಬರುತ್ತೆ, ಡಿ ಬರುತ್ತೆ, ಸೊ ಡಿನೇ ಬರೀಬೇಕು. ನೆಕ್ಸ್ಟ್ ಇದೇನು ಬರುತ್ತೆ 2ಗೆ ಡಿ ಡ್ಯಾಶ್ ಅಂದರೆ ಇಲ್ಲೊಂದು ನಾಟ್ ಗೇಟ್ನ ಬರ್ಕೊಂಡು ಬರೀಬೇಕು. ಸೇಮ್ ಅದೇ ರೀತಿಯೇ 0 ಯಾವುದಕ್ಕೆ, ಈ 3ಗೆ 0 ಬಂದಿದೆ, ಸೊ 0ನ ಬರ್ಕೋಬೇಕು. 4ಗೂ 0 ಆ್ಯಂಡ್ 5ಗೂ 0. ನೆಕ್ಸ್ಟ್ 6ಗೆ 7ಗೆ 1 ಬರೆದಿರೋದ್ರಿಂದ ಈ 1ನ ಇಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕು ಯೂಸಿಂಗ್ 8:1 ಮಲ್ಟಿಪ್ಲೆಕ್ಸರ್. ಸೊ ಎಫ್ ಅನ್ನೋದು ಫೈನಲ್ ಔಟ್ಪುಟ್ ಆಗಿರುತ್ತೆ. ಸೊ ಈ ಕ್ವೆಶನಿಗೆ ಸೊಲ್ಯೂಷನ್ ಇಷ್ಟು. ಈಗ ನೆಕ್ಸ್ಟ್ ಕ್ವೆಶನ್ ಏನು, ಡಿಫೈನ್ ಎನ್ಕೋಡರ್, ಡಿಸೈನ್ ಎ 4 ಇನ್ಪುಟ್ ಪ್ರಯಾರಿಟಿ ಎನ್ಕೋಡರ್. ಸೊ ಈಗ ನಾವು ಡೆಫಿನಿಷನ್ ಆಫ್ ಎನ್ಕೋಡರ್ನ ಬರೀಬೇಕು. ಸೊ ಈ ಕ್ವೆಶನ್ನು ಮಾಡೆಲ್ ಕ್ವೆಶನ್ ಪೇಪರ್ 1ನಲ್ಲಿ 5 ಮಾರ್ಕ್ಸ್ ಕ್ವೆಶನ್ ಆಗಿದೆ. ಸೊ ಈಗ ಈ ಎನ್ಕೋಡರ್ ಡೆಫಿನಿಷನ್ಗೆ 1 ಮಾರ್ಕ್ ಆ್ಯಂಡ್ 4 ಇನ್ಪುಟ್ ಪ್ರಯಾರಿಟಿ ಎನ್ಕೋಡರ್ ಇದಕ್ಕೆ 4 ಮಾರ್ಕ್ಸ್ನ ಅವಾರ್ಡ್ ಮಾಡ್ತಾರೆ. ಸೊ ಡೆಫಿನಿಷನ್ ಆಫ್ ಎನ್ಕೋಡರ್ ಏನು, ಎನ್ಕೋಡರ್ ಕನ್ವರ್ಟ್ಸ್ 2n ಇನ್ಪುಟ್ ಲೈನ್ಸ್ ಟು n ಔಟ್ಪುಟ್ ಲೈನ್ಸ್. ಅಂದರೆ ಈಗ 4 ಇನ್ಪುಟ್ ಲೈನ್ಸ್ ಇತ್ತು ಅಂತ ಅಂದ್ಕೊಳ್ಳಿ, ಇದೆಷ್ಟು 2/2. ಸೊ ಇದೇನಿದೆ 2, ಸೊ 2 ಔಟ್ಪುಟ್ ಲೈನ್ಸ್ ಅನ್ನೋದಿರುತ್ತೆ. ಸೊ 2n ಇನ್ಪುಟ್ ಲೈನ್ಸ್ನ n ಔಟ್ಪುಟ್ ಲೈನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಟ್ ಪರ್ಫಾರ್ಮ್ಸ್ ರಿವರ್ಸ್ ಆಪರೇಷನ್ ಆಫ್ ಡಿಕೋಡರ್. ಡಿಕೋಡರಲ್ಲಿ ಏನಿರುತ್ತೆ n ಔಟ್ಪುಟ್ ಲೈನ್ಸ್ ಇದ್ದು ಅದನ್ನು 2n ಕನ್ವರ್ಟ್ ಮಾಡುತ್ತೆ. ಬಟ್ ಇದು 2n ಇನ್ಪುಟ್ ಲೈನ್ಸ್ನ n ಔಟ್ಪುಟ್ ಲೈನ್ಸಿಗೆ ಕನ್ವರ್ಟ್ ಮಾಡುತ್ತೆ. ಸೊ ಇಟ್ ಪರ್ಫಾರ್ಮ್ಸ್ ರಿವರ್ಸ್ ಆಪರೇಷನ್ ಆಫ್ ಡಿಕೋಡರ್. ಸೊ ಈಗ ಇದರದ್ದು ಒಂದು ಟ್ರೂತ್ ಟೇಬಲ್ ಅಂದರೆ ಈಗ ನೆಕ್ಸ್ಟ್ ಏನಿದೆ 4 ಇನ್ಪುಟ್ ಪ್ರಯಾರಿಟಿ ಎನ್ಕೋಡರ್ ಅಂತ ಇದೆ. ಸೊ ನೆಕ್ಸ್ಟ್ ನಾವು ಟ್ರೂತ್ ಟೇಬಲ್ ಯಾವುದಕ್ಕೆ ಬರೀಬೇಕು, ಪ್ರಯಾರಿಟಿ ಎನ್ಕೋಡರಿಗೆ ಬರೀಬೇಕು. ಸೊ ಇದು ಪ್ರಯಾರಿಟಿ ಎನ್ಕೋಡರ್, ಇದು ಟ್ರೂತ್ ಟೇಬಲ್. ಯಾವುದು ಇನ್ಪುಟ್ಸ್ ಏನಿದೆ y0 y1 y2 ಆ್ಯಂಡ್ y3. ನೆಕ್ಸ್ಟ್ ಔಟ್ಪುಟ್ಸ್ ಏನಿದೆ a0 a1 ಆ್ಯಂಡ್ v ಅಂತ ಬರ್ಕೊಂಡಿದ್ದೀವಿ. ಸೊ ಈಗ ಎಲ್ಲ 0 ಇತ್ತು ಅಂದರೆ ಇವೆರಡನ್ನು ಡೋಂಟ್ ಕೇರ್. ಸೊ ವ್ಯಾಲ್ಯೂ ಏನಿರುತ್ತೆ 0 ಇರುತ್ತೆ. ಸೊ ನಾವು ಪ್ರಿವಿಯಸ್ ವಿಡಿಯೋಲ್ಲೇ ನೋಡಿದಂಗೆ ಈ ಎಲ್ಲ 0 ಇದ್ದರೆ ಅಷ್ಟೇ 0 ಇರುತ್ತೆ. ಇನ್ನೆಲ್ಲದಕ್ಕೂ ವ್ಯಾಲ್ಯೂ ಅಂದರೆ ಈ ವಿ ಏನಿದೆ ಅಲ್ವಾ ವ್ಯಾಲ್ಯೂ ಅದು, ಸೊ ಇನ್ನೆಲ್ಲದಕ್ಕೂ 1 ಅಂತಲೇ ಇರುತ್ತೆ. ಸೊ 0 ಎಲ್ಲ 0 ಇದ್ದರೆ ಅಷ್ಟೇ ಅದು 0 ಇರೋದು. ಸೊ ಈಗ ನೆಕ್ಸ್ಟ್ ಏನು, 2 0 ಇದ್ದಾಗ ಅಂದರೆ ಈಗ ಔಟ್ಪುಟ್ 0 ಯಾವಾಗ ಬರುತ್ತೆ, y0 ಅನ್ನೋದು 1 ಇದ್ದಾಗ, ಅಂದರೆ 2 0 ಇದ್ದಾಗ ಈ y0 ಅನ್ನೋದು 1 ಬರುತ್ತೆ. ನೆಕ್ಸ್ಟ್ ವ್ಯಾಲ್ಯೂ 1 ಇರುತ್ತೆ, ಎಲ್ಲದಕ್ಕೂ 1 ಇರುತ್ತೆ. ನೆಕ್ಸ್ಟ್ ಏನು, ಇದನ್ನು ನಾವು ಬಿಟ್ಬಿಡ್ತೀವಿ. ಇದು 1 ಬಂದಾಗ ಇದು ಡೋಂಟ್ ಕೇರ್ ಆಗುತ್ತೆ. ಸೊ ಇದು 1 ಬಂದಾಗ ಏನಾಗುತ್ತೆ, ಈ a0 ಅನ್ನೋದು 1 ಬರುತ್ತೆ. ನೆಕ್ಸ್ಟ್ ಈಗ y2ನ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಇವೆರಡನ್ನೂ ಡೋಂಟ್ ಕೇರ್ ಆಗುತ್ತೆ. ಸೊ ನಾವು ಇವೆರಡನ್ನೂ ಕನ್ಸಿಡರ್ ಮಾಡ್ಕೊಳೋದಿಲ್ಲ. ಇದು ಹೈಯೆಸ್ಟ್ ಪ್ರಯಾರಿಟಿ y2 ಕೊಡೋದ್ರಿಂದ y2ನ ಕನ್ಸಿಡರ್ ಮಾಡಿಕೊಂಡು a1 1 ಅಂತ ಬರುತ್ತೆ.
ಸೊ ಇಲ್ಲಿ y3ಗೆ ಈ y3 ಅನ್ನೋದು 1 ಇದ್ದರೆ y2 y1 y0 ಎಲ್ಲದನ್ನು ಬಿಟ್ಬಿಡ್ತೀವಿ, ಏಕೆಂದರೆ ಹೈಯೆಸ್ಟ್ ಪ್ರಯಾರಿಟಿ ಇರೋದು y3ಗೆ. ಸೊ ನಾವು y3ನ ಸೆಲೆಕ್ಟ್ ಮಾಡಿಕೊಂಡಾಗ a1 ಮತ್ತು a0 ಎರಡೂ 1 ಇರುತ್ತೆ ಆ್ಯಂಡ್ v ಅದು ವ್ಯಾಲ್ಯೂ ಬಂದು 1 ಇರುತ್ತೆ. ಸೊ ನಾವೀಗ ಇದಕ್ಕೆ ಒಂದು ಟ್ರೂತ್ ಟೇಬಲ್ ಬರೆಯೋದಾದರೆ ಈಗ ಅಲ್ಲಿ ಏನಿದೆ ಡೋಂಟ್ ಕೇರ್ಸು ಝೀರೋಸ್ ಯಾವುದಿದೆ ಅದನ್ನೆಲ್ಲ ಬರ್ಕೊಂಡು ಈ ರೀತಿ ಇದು 8 ಮತ್ತು ಇದು 8ನ ಗ್ರೂಪ್ ಮಾಡಿಕೊಂಡಾಗ ಇದು A1ಗೆ. ಸೊ ಇಲ್ಲಿ ಯಾವ್ಯಾವ ಚೇಂಜ್ ಆಗುತ್ತೆ, ಫಸ್ಟ್ ಯಾವುದು ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ಯಾವ್ದು ಚೇಂಜ್ ಆಗುತ್ತೆ, ಯಾವ್ದು ಚೇಂಜ್ ಆಗೋದಿಲ್ಲ, y2 ಚೇಂಜ್ ಆಗೋದಿಲ್ಲ. ಸೊ ಇದು y2 ಪ್ಲಸ್ ಇದರಲ್ಲಿ ಯಾವ್ದು ಚೇಂಜ್ ಆಗೋದಿಲ್ಲ, y3 ಚೇಂಜ್ ಆಗೋದಿಲ್ಲ. ಸೊ A1 = y3 + y2. ಅದೇ ರೀತಿಯೇ ನೀವು A0ಗೂ ಇದನ್ನು ಬರ್ಕೋಬೇಕಾಗುತ್ತೆ. ಸೊ ದಟ್ A0ದು ಕೆ ಮ್ಯಾಪ್ ಹೆಂಗೆ ಬರುತ್ತೆ, ಈಗ ಈ 8ನು ಒಂದು ಗ್ರೂಪ್ ಮತ್ತು ಇವೆರಡನ್ನೂ ಗ್ರೂಪ್ ಮಾಡ್ಕೋಬೋದು. ಸೊ ದಟ್ ಇವೆರಡೂ ಅಡ್ಜಸೆಂಟ್ ಸೆಲ್ಸ್, ನಾವು ಇವೆರಡನ್ನೂ ಗ್ರೂಪ್ ಮಾಡ್ಕೊಂಡಾಗ ಇಲ್ಲಿ ಎಲ್ಲ ಇದು ಕಾಲಮ್ಸೂ ಚೇಂಜ್ ಆಗುತ್ತೆ. ಇವೆರಡು ಅಷ್ಟೇ ಹಂಗೆ ಇರೋದು, ಎರಡೇ ರೋಸಲ್ಲಿ ಇರೋದು. ಸೊ ಯಾವುದು y3 ಚೇಂಜ್ ಆಗೋದಿಲ್ಲ. ಸೊ y3 ಬರ್ಕೊಂಡ್ವಿ. ಇವೆರಡಕ್ಕೂ ಕನ್ಸಿಡರ್ ಮಾಡಿಕೊಂಡಾಗ ಇಲ್ಲಿ y2 ಅನ್ನೋದು ಚೇಂಜ್ ಆಗೋದಿಲ್ಲ, ಬಟ್ y2 ವ್ಯಾಲ್ಯೂ 0 ಇರೋದ್ರಿಂದ ಅದು y2 ಡ್ಯಾಶ್ ಆ್ಯಂಡ್ ಇಲ್ಲಿ y1 ಚೇಂಜ್ ಆಗೋದಿಲ್ಲ, y1 ವ್ಯಾಲ್ಯೂ 1 ಇರೋದ್ರಿಂದ ಅದು y1. ಇದು A0ದು ಈಕ್ವೇಷನ್. ಸೊ ಅದೇನು y3 + y2 ಡ್ಯಾಶ್ ಇಂಟು y1. ಸೊ ಇದು A0ದು ಈಕ್ವೇಷನ್ ಆಗಿರುತ್ತೆ. ಸೊ ಈಗ A1ಗೆ ಒಂದು ಈಕ್ವೇಷನ್ ಬಂತು, A0ಗೆ ಒಂದು ಈಕ್ವೇಷನ್ ಬಂತು. ಈ ಎರಡೂ ಈಕ್ವೇಷನ್ಸ್ನ ಯೂಸ್ ಮಾಡಿಕೊಂಡು ನಾವು ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಬರೀಬೇಕು. ಇದೇನು ಇನ್ಪುಟ್ಸ್ y0 y1 y2 ಆ್ಯಂಡ್ y3. ಔಟ್ಪುಟ್ಸ್ ಏನು A0 ಮತ್ತು A1. ಸೊ ಈಗ A1 ಏನಿದೆ y3 + y2 ಅಲ್ವಾ. ಸೊ ಇದೇನು y3 ಮತ್ತು y2 ಎರಡಕ್ಕೂ ಏನಿದೆ ಪ್ಲಸ್ ಅಂದರೆ ಒಂದು ಆರ್ ಗೇಟ್ನ ಬರೆದು ಇದು A1 ಅಂತ ಬರಿಬೋದು. ನೆಕ್ಸ್ಟ್ ಏನಿದೆ A0 ಏನಿದೆ y3. ಸೊ ಇಲ್ಲಿಂದ ಒಂದು ನೆಕ್ಸ್ಟ್ ಯಾವುದು y2 ಡ್ಯಾಶ್ ಅಂದರೆ ಒಂದು ನಾಟ್ ಗೇಟ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಇದೊಂದು ನಾಟ್ ಗೇಟ್. ಸೊ ಇದು ಮತ್ತು ಇಲ್ಲಿ ಏನಿದೆ y1ಗೂ y2ಗೂ ಡಾಟ್ ಆಪರೇಟರ್ ಅಂದರೆ ಆ್ಯಂಡ್ ಗೇಟ್ನ ಒಂದನ್ನು ಕನೆಕ್ಟ್ ಮಾಡಿ ಈ ಮೂರನ್ನೂ ಒಂದು ಆರ್ ಗೇಟಿಗೆ ಕನೆಕ್ಟ್ ಮಾಡಬೇಕು. ಸೊ ದಟ್ ಅದೇನಾಗುತ್ತೆ A0. ಈಗ ನೀವು ಇದಕ್ಕೆಲ್ಲ ಹೇಗೆ ಮಾಡಿದ್ದೀರೋ ಅದೇ ರೀತಿಯೂ ವಿಗೂ ಒಂದು ಕೆ ಮ್ಯಾಪ್ನ ಮಾಡಬೇಕು. ಸೊ ದಟ್ ಅದೇನು ಬರುತ್ತೆ ವಿಯಲ್ಲಿ, ಇದು ಯಾವುದು y3, ಇದು y1 ಆ್ಯಂಡ್ ಇದು y0 + y1 + y3. ಇದು ನಿಮ್ಮ ವಿಗೆ ಬರೋ ಒಂದು ಫೈನಲ್ ಈಕ್ವೇಷನ್. ಸೊ ಇದನ್ನು ಮೂರನ್ನೂ ಒಂದು ಆರ್ ಗೇಟಿಗೆ ಕನೆಕ್ಟ್ ಮಾಡ್ಕೊಂಡು ವಿ ಅಂತ ಬರೀಬೇಕು. ಸೊ ಈಗ ನಿಮ್ಮ ಕ್ವೆಶನ್ ಏನಿತ್ತು, ಡಿಫೈನ್ ಎನ್ಕೋಡರ್, ಡಿಸೈನ್ ಅ 4-bit ಪ್ರಯಾರಿಟಿ ಎನ್ಕೋಡರ್. ಸೊ ಈಗ ನೀವು ಎನ್ಕೋಡರ್ದು ಒಂದು ಡೆಫಿನಿಷನ್ ಬರೆದಾಯಿತು, ಒಂದು ಟ್ರೂತ್ ಟೇಬಲ್ ಪ್ರಯಾರಿಟಿ ಎನ್ಕೋಡರ್ಗೆ ಬರ್ತಿದ್ದಾಯಿತು, A0 ಮತ್ತು A1 ಮತ್ತು ವಿಗೆ ಒಂದೊಂದು ಕೀ ಮ್ಯಾಪ್ ಬರ್ತಿದ್ದಾಯಿತು. ಎಲ್ಲ ಕೀ ಮ್ಯಾಪಿಗೂ ಸೇರಿಸಿ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಬರೀಬೇಕು. ಸೊ ಇದು ಈ ಕ್ವೆಶನಿಗೆ ಸೊಲ್ಯೂಷನ್. ಸೊ ಈಗ ನೆಕ್ಸ್ಟ್ ಕ್ವೆಶನ್ ಏನಿದೆ, ರೈಟ್ ದ ವೆರಿಲಾಗ್ ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ ಫುಲ್ ಆ್ಯಡರ್ ಆ್ಯಂಡ್ ಸಬ್ಟ್ರಾಕ್ಟರ್ ಸರ್ಕ್ಯೂಟ್ಸ್. ಸೊ ಈಗ ಫಸ್ಟ್ ಇಲ್ಲ ಸೆಕೆಂಡ್ ಮಾಡ್ಯೂಲಲ್ಲಿ ಅಷ್ಟೇ ನಿಮಗೆ ವೆರಿಲಾಗ್ ಪ್ರೋಗ್ರಾಮ್ನ ಕೇಳ್ತಾರೆ. ಥರ್ಡ್, ಫೋರ್ತ್, ಫಿಫ್ತ್ ಮಾಡ್ಯೂಲು ನಿಮಗೆ DD ಅಂದರೆ ಡಿಜಿಟಲ್ ಡಿಸೈನ್ ಬರೋದಿಲ್ಲ, ಕಂಪ್ಯೂಟರ್ ಆರ್ಗನೈಸೇಷನ್ ಬರುತ್ತೆ. ಸೊ ಅಲ್ಲಿ ವೆರಿಲಾಗ್ ಪ್ರೋಗ್ರಾಮ್ ಆಗಲಿ ಕೋಡ್ ಆಗಲಿ ಕೇಳೋದಿಲ್ಲ. ಸೊ ಈ ಫಸ್ಟ್ ಎರಡರಲ್ಲೂ ಈಗ ನ್ಯಾನ್ ಗೇಟು ಮತ್ತು ನಾರ್ ಅದರದ್ದೊಂದು ಈಕ್ವೇಷನ್ ಇಲ್ಲ ಸರ್ಕ್ಯೂಟ್ ಡಯಾಗ್ರಾಮ್ ಅದರದ್ದೊಂದು ವೆರಿಲಾಗ್ ಕೇಳ್ಬೋದು, ಇಲ್ಲ ಅಂದರೆ ಇದು ಫುಲ್ ಆ್ಯಡರ್ ಸಬ್ಟ್ರಾಕ್ಟರ್ ಇದರದ್ದು ಕೇಳ್ಬೋದು, ಇಲ್ಲ ಹಾಫ್ ಆ್ಯಡರ್ ಹಾಫ್ ಸಬ್ಟ್ರಾಕ್ಟರ್ದನ್ನು ಕೇಳ್ಬೋದು. ಸೊ ಈಗ ಈ ವೆರಿಲಾಗ್ ಪ್ರೋಗ್ರಾಮ್ ಅಂದರೆ ಯಾವುದ್ರದ್ದು ಕೇಳಿದ್ದಾರೆ, ಫುಲ್ ಆ್ಯಡರ್ ಮತ್ತು ಸಬ್ಟ್ರಾಕ್ಟರ್ದು ಕೇಳಿದ್ದಾರೆ. ಇದು ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ 1ನಲ್ಲಿ 5 ಮಾರ್ಕ್ಸ್ ಕ್ವೆಶನ್ ಆಗಿ ಕೊಟ್ಟಿದ್ದಾರೆ. ಸೊ ಈಗ ನೀವು ಏನು ಮಾಡಬೇಕು, ಇದೊಂದು ಫುಲ್ ಆ್ಯಡರ್ ಒಂದು ಸರ್ಕ್ಯೂಟ್ನ ಬರೀಬೇಕು. ಇದು A, B ಮತ್ತು C ಇವು ಮೂರು ಏನು ಇನ್ಪುಟ್ಸ್. C in ಅಂದರೆ ಇದು ಇನ್ಪುಟ್, ನೆಕ್ಸ್ಟ್ ಇದು ಸಮ್ ಮತ್ತು ಕ್ಯಾರಿ, C out ಅಂದರೆ ಕ್ಯಾರಿ. ಸೊ ಇವೆರಡೂ ಔಟ್ಪುಟ್ಸ್. ಸೊ ಇದು 3 ಇನ್ಪುಟ್ಸು ಮತ್ತು ಇವೆರಡು ಏನು ಔಟ್ಪುಟ್ಸ್. ಸೊ ಈಗ ನಿಮಗೆ ಸಮ್ದು ಈಕ್ವೇಷನ್ ಏನಂತ ಬರುತ್ತೆ, ಇದು ಒಂದು ಆ್ಯಂಡ್ ಅಂದರೆ ಕಂಜಂಕ್ಷನ್, B ಕಂಜಂಕ್ಷನ್ C in. ನೆಕ್ಸ್ಟ್ C ಔಟಿಗೆ ಏನು ಬರುತ್ತೆ, A.B + B.C in + A.C in. ಈ ರೀತಿ ನಿಮ್ಮ ಒಂದು ಸಮ್ಗೆ ಮತ್ತು ಕ್ಯಾರಿ ಔಟ್ ಅಂದರೆ ಕ್ಯಾರಿಗೆ ಈ ರೀತಿ ಎರಡು ಈಕ್ವೇಷನ್ ಬರುತ್ತೆ. ಸೊ ಈಗ ನಾವು ಇವೆರಡನ್ನೂ ಕನ್ಸಿಡರ್ ಮಾಡಿಕೊಂಡು ಈ ಎರಡಕ್ಕೂ ನಾವು ಈ ಎರಡು ಈಕ್ವೇಷನ್ಸಿಗೆ ಒಂದು ವೆರಿಲಾಗ್ ಪ್ರೋಗ್ರಾಮ್ ಅನ್ನೋದನ್ನು ಬರೀಬೇಕು. ಸೊ ಅದನ್ನು ಹೇಗೆ ಬರೀಬೇಕು ಈಗ ನೋಡೋದಾದರೆ, ಮಾಡ್ಯೂಲ್ ಫುಲ್ ಆ್ಯಡರ್ ಇನ್ಪುಟ್ಸ್ ಏನೇನಿದೆ A B C in. ಸೊ ಇನ್ಪುಟ್ A B C in. ನೆಕ್ಸ್ಟ್ ಔಟ್ಪುಟ್ ಏನಿದೆ S ಮತ್ತು C out. ಸೊ ಔಟ್ಪುಟ್ S ಮತ್ತು C out ಅಸೈನ್ ಮಾಡಬೇಕು. ಸೊ ಎಸ್ಸಿಗೆ ಏನಂತ ಅಸೈನ್ ಮಾಡ್ತೀವಿ, ಈ ಈಕ್ವೇಷನ್ನ ಯಾವುದು A B ಮತ್ತು C in.
ಆಗ ಎಸ್ ಈಸ್ ಈಕ್ವಲ್ಸ್ ಟು ಎ ಕಂಜಂಕ್ಷನ್ ಬಿ ಕಂಜಂಕ್ಷನ್ ಸಿ ಇನ್ ಅಂತ ಆಗುತ್ತೆ. ಸೇಮ್ ಅದೇ ರೀತಿಯೇ ಈ ಸಿ ಔಟಿಗೂ ನಾವು ಅಸೈನ್ ಮಾಡಬೇಕು. ಏನಂತ? ಎ ಡಾಟ್. ಡಾಟ್ ಅಂದರೆ ಏನು? ಆ್ಯಂಡ್ ಆಪರೇಟರ್. ಸೊ ಎ ಆ್ಯಂಡ್ ಬಿ ಇದೇನಿದೆ ಇದು ಆರ್. ಇದನ್ನು ನಾವು ಕೋಡಲ್ಲಿ ಆರ್ನ ಇದೇ ರೀತಿಯೇ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಅದು ಎ ಆ್ಯಂಡ್ ಬಿ ಆರ್ ಬಿ ಆ್ಯಂಡ್ ಸಿ ಇನ್ ಆರ್ ಸಿ ಆ್ಯಂಡ್ ಸಿ ಇನ್ ಈ ರೀತಿ ಬರೆದು ಇಲ್ಲಿ ಮಾಡ್ಯೂಲ್ ಅಂತ ಬರ್ತಿರೋದ್ರಿಂದ ಇಲ್ಲಿ ಎಂಡ್ ಮಾಡ್ಯೂಲ್ ಅಂತ ಬರೀಬೇಕು. ಈ ಕೋಡ್ ಯಾವ ಮಾಡೆಲಲ್ಲಿದೆ? ಡೇಟಾ ಫ್ಲೋ ಮಾಡೆಲ್ ಯೂಸ್ ಮಾಡ್ಕೊಂಡು ನಾವು ಈ ಕೋಡ್ನ ಬರ್ತಿದ್ದೀವಿ. ಇಲ್ಲ ನಿಮಗೆ ಡೇಟಾ ಫ್ಲೋ ಈಸಿ ಅನಿಸಿಲ್ಲ ಅನ್ನೋದಾದರೆ ಬಿಹೇವಿಯರಲ್ ಇಲ್ಲ ಸ್ಟ್ರಕ್ಚರಲ್ ಯೂಸ್ ಮಾಡಿನಾದರೂ ಬರಿಬೋದು. ಇಲ್ಲ ಕ್ವೆಶನಲ್ಲಿ ಅವರು ಸ್ಪೆಸಿಫಿಕ್ ಆಗಿ ರೈಟ್ ಅ ವೆರಿಲಾಗ್ ಪ್ರೋಗ್ರಾಮ್ ಯೂಸಿಂಗ್ ವೆರಿಲಾ ಇಲ್ಲ ಬಿಹೇವಿಯರಲ್ ಇಲ್ಲ ಸ್ಟ್ರಕ್ಚರಲ್ ಅಂತ ಕೇಳಿದರೆ ಅದೇ ಬರೀಬೇಕಾಗುತ್ತೆ. ಯಾವುದು ಕೇಳಿಲ್ಲ ಅಂದರೆ ಡೇಟಾ ಫ್ಲೋ ಈಸಿ ಇದೆ. ಸೊ ಇದೇನು ಈ ಎರಡು ಈಕ್ವೇಷನ್ಸ್ನ ಅಸೈನ್ ಅಂತ ಬರೆದು ಅದಕ್ಕೆ ಅಸೈನ್ ಮಾಡಿಬಿಟ್ಟು ಮಾಡ್ಯೂಲ್ನ ಎಂಡ್ ಮಾಡೋದು ಅಷ್ಟೇ. ಸೊ ಇದೇನಾಯಿತು? ಫುಲ್ ಆ್ಯಡರಿಗೆ ಆಯಿತು. ನಾವೀಗೇನು ಬರೀಬೇಕು? ಫುಲ್ ಸಬ್ಟ್ರಾಕ್ಟರಿಗೆ ಬರೀಬೇಕು. ಸೊ ಫುಲ್ ಸಬ್ಟ್ರಾಕ್ಟರಿಗೆ ಏನು? ಇದು 3 ಏನಾಗುತ್ತೆ ಅದರ ಇನ್ಪುಟ್ಸ್ ಎ ಬಿ ಬಿ ಇನ್ ಮತ್ತು ಇದು ಡಿಫ್ರೆನ್ಸ್ ಮತ್ತು ಬಾರೋ ಒಂದು ಔಟ್ಪುಟ್ಸ್. ಸೇಮ್ ಪ್ರೀವಿಯಸ್ ಆಗಿ ಹೆಂಗೋ ಇದೂ ಹಂಗೆ ಎ ಬಿ ಬಿ ಇನ್ ಅನ್ನೋದು ಡಿಫ್ರೆನ್ಸಿಗೆ ಅಸೈನ್ ಮಾಡಬೇಕು. ಬಿ ಔಟಿಗೆ ಎ ಡ್ಯಾಶ್ ಬಿ ಎ ಕಂಜಂಕ್ಷನ್ ಬಿ ಹೋಲ್ ಡ್ಯಾಶ್ ನೆಕ್ಸ್ಟ್ ಬಿ ಇನ್. ಸೊ ಇದು ಮಾಡ್ಯೂಲ್ ಫುಲ್ ಸಬ್ಟ್ರಾಕ್ಟರ್. ಇನ್ಪುಟ್ ಏನು? ಎ ಬಿ ಬಿ ಇನ್. ಔಟ್ಪುಟ್ ಏನು? ಡಿ ಮತ್ತು ಬರೋ ಔಟ್ ಅಸೈನ್ ಮಾಡಬೇಕು. ಎ ಬಿ ಬಿ ಇನ್ನ ಡಿಗೆ ಅಸೈನ್ ಮಾಡಿ ಬಿ ಔಟಿಗೆ ನೆಗೇಷನ್ ಇದೇನು? ನೆಗೇಷನ್. ಸೊ ನೆಗೇಷನ್ ಎ ಇದು ಡಾಟ್ ಇರೋದ್ರಿಂದ ಆ್ಯಂಡ್ ಬಿ ಆರ್ ಇದು ಎಲ್ಲ ಎರಡಕ್ಕೂ ನೆಗೇಷನ್ ಇರೋದ್ರಿಂದ ಬ್ರ್ಯಾಕೆಟಲ್ಲಿ ನೆಗೇಷನ್ ನೆಕ್ಸ್ಟ್ ಬ್ರ್ಯಾಕೆಟಲ್ಲಿ ಎ ಕಂಜಂಕ್ಷನ್ ಬಿ ಇದು ಡಾಟ್ ಇರೋದ್ರಿಂದ ಆ್ಯಂಡ್ ಬಿ ಇನ್ ಅಂತ ಬರೆದು ಇಲ್ಲಿ ಮಾಡ್ಯೂಲ್ ಅಂತ ಬರ್ತಿರೋದಕ್ಕೆ ಎಂಡ್ ಮಾಡ್ಯೂಲ್ ಅಂತ ಬರೀಬೇಕು. ಸೊ ಇದು ಡೇಟಾ ಫ್ಲೋ ಮಾಡೆಲ್ ಈಸಿ ಇರೋದ್ರಿಂದ ಇದನ್ನೇ ನೀವು ಬರೆದ್ರೆ ಅದು ಈಸಿ ಆಗುತ್ತೆ. ಸೊ ಇದು ಈ ಕ್ವೆಶನಿಗೆ ಆನ್ಸರ್. ನಿಮ್ಮ ನೆಕ್ಸ್ಟ್ ಕ್ವೆಶನ್ ಏನು? ಡಿಸೈನ್ ಆ್ಯಂಡ್ ಆಕ್ಟಲ್ ಟು ಬೈನರಿ ಎನ್ಕೋಡರ್. ಸೊ ಈ ಕ್ವೆಶನ್ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಈ ಕ್ವೆಶನ್ ಡಿಫ್ರೆಂಟ್ ಇದೆ ಅಂತ ಕ್ವೆಶನ್ನ ಬರೆದಿರೋದು. ಸೊ ಕ್ವೆಶನಲ್ಲಿ ಏನಿದೆ? ಆಕ್ಟಲ್ ಟು ಬೈನರಿ. ಆಕ್ಟಲ್ ಟು ಬೈನರಿ ಎನ್ಕೋಡರ್ ಅಂದರೆ 8:3 ಎನ್ಕೋಡರ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ಸೊ 8:3 ಎನ್ಕೋಡರ್ ಅಂದರೆ ಈ ರೀತಿ ಇರುತ್ತೆ. ಅಂದರೆ 8 ಇನ್ಪುಟ್ಸ್ ಇರುತ್ತೆ ಆ್ಯಂಡ್ 3 ಔಟ್ಪುಟ್ಸ್ ಇರುತ್ತೆ. ಸೊ Q0 to Q7 ಆರ್ ಇನ್ಪುಟ್ಸ್ ಮತ್ತು XYZ ಅನ್ನೋದು ಔಟ್ಪುಟ್ಸ್. ಸೊ ಈ ರೀತಿ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಬರೆದು ಎನ್ಕೋಡರ್ ಡೆಫಿನಿಷನ್ ಏನು? ಇಟ್ ಪರ್ಫಾರ್ಮ್ಸ್ ರಿವರ್ಸ್ ಆಪರೇಷನ್ ಆಫ್ ಡಿಕೋಡರ್ ಆ್ಯಂಡ್ ಇಟ್ ಕನ್ವರ್ಟ್ಸ್ 2 power n ಇನ್ಪುಟ್ ಲೈನ್ಸ್ ಟು n ಔಟ್ಪುಟ್ ಲೈನ್ಸ್. ಸೊ ಇದು 8:3 ಆಗಿರೋದ್ರಿಂದ ಈ ರೀತಿ ಬರೆದು ನೆಕ್ಸ್ಟ್ ಒಂದು ಟ್ರೂತ್ ಟೇಬಲ್ ಒಂದಷ್ಟು ಇನ್ಪುಟ್ಸ್ ಮತ್ತು ಔಟ್ಪುಟ್ಸ್. ಸೊ ಡಯಾಗ್ನಲ್ ಆಗಿ 1 1 ಅಂತ ಬರೆದು ಔಟ್ಪುಟ್ಸ್ನ ಬರೆದು ನೆಕ್ಸ್ಟ್ ಇದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಸರ್ಕ್ಯೂಟ್ ಡಯಾಗ್ರಾಮ್ ಇದೆ ಅದನ್ನು ಬರೆದ್ರೆ ಹಂಗೆ ನಿಮ್ಮ ಓನ್ ವರ್ಡ್ಸಲ್ಲಿ ನಿಮಗೆ ಏನು ಬರುತ್ತೆ ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದ್ರೆ ಅದೇ ಬರೀಬೇಕು ಅಂತ ಇಲ್ಲ, ನಿಮ್ಮ ಓನ್ ವರ್ಡ್ಸಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಇದು 8:3 ಎನ್ಕೋಡರ್ಗೆ ಆನ್ಸರ್. ಸೊ ಈಗ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಏನು? ಎಕ್ಸ್ಪ್ಲೈನ್ ವರ್ಕಿಂಗ್ ಆಫ್ 4-bit ಆ್ಯಡರ್ ಯೂಸಿಂಗ್ 4 ಫುಲ್ ಆ್ಯಡರ್. ಸೊ ಇದನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲೇ ಡಿಸ್ಕಸ್ ಮಾಡಿದ್ದೀವಿ. ಸೊ ವಾಟ್ ಈಸ್ ದಟ್ ಬೈನರಿ ಆ್ಯಡರ್ ಅಲ್ವಾ? 4-bit ಬೈನರಿ ಆ್ಯಡರ್. ಸೊ ಬೈನರಿ ಆ್ಯಡರ್ ಅಂದರೆ ಏನು ಅಂತ ಬರೀಬೇಕು. ಸೊ ಇಟ್ ಪರ್ಫಾರ್ಮ್ಸ್ ಅಡಿಷನ್ ಆಫ್ n ಬಿಟ್ ಬೈನರಿ ನಂಬರ್ಸ್. ಇಟ್ಸ್ ಅ ಕ್ಯಾಸ್ಕೇಡ್ ಕನೆಕ್ಷನ್ ಆಫ್ n ಫುಲ್ ಆ್ಯಡರ್ಸ್. ಸೊ ಅವ್ರು ಕೇಳಿರೋದೇನು? 4 ಫುಲ್ ಆ್ಯಡರ್ಸ್ ಯೂಸ್ ಮಾಡ್ಕೊಂಡು ಮಾಡಿ ಅಂತ. ಸೊ ನೀವು ಇಲ್ಲಿ ಏನು ಮಾಡಬೇಕು? 4 ಫುಲ್ ಆ್ಯಡರ್ಸ್ನ ಬರೀಬೇಕು ಆ್ಯಂಡ್ ಇನ್ಪುಟ್ಸ್ ಏನು? A0 B0 A1 B1 ಈ ರೀತಿ ತಗೊಂಡು ಸ್ಟಾರ್ಟಿಂಗ್ ಏನಿದೆ ಇದು C0 ಅಂದರೆ ಸ್ಟಾರ್ಟಿಂಗ್ ಕ್ಯಾರಿ ಏನಿರೋದಿಲ್ಲ. ಸೊ ಅದು 0 ಇರುತ್ತೆ. ಈಗ 5 + 5 ಇಲ್ಲಿ ಕ್ಯಾರಿ ಏನಾದರೂ ಇದೆಯಾ? ಇಲ್ಲ. ಸೊ ಸ್ಟಾರ್ಟಿಂಗ್ ಕ್ಯಾರಿ ಏನಿರುತ್ತೆ? 0 ಇರುತ್ತೆ. ಈಗ ಇಲ್ಲಿ 10 ಅಂದರೆ ಇಲ್ಲಿ ಕ್ಯಾರಿ 1 ಇರುತ್ತೆ. ಸೊ ಇದೇನು? C1ಗೆ ಕ್ಯಾರಿ 1 ಇರುತ್ತೆ. ಸೊ ಈಗ ಸ್ಟಾರ್ಟಿಂಗ್ C0 ಅಂದರೆ ಇದು 0. ಸೊ ಇದು ಫುಲ್ ಆ್ಯಡರ್ 0, ಇದು 1 ಫುಲ್ ಆ್ಯಡರ್ 2 ಆ್ಯಂಡ್ ಫುಲ್ ಆ್ಯಡರ್ 3. ಸೊ 4 ಫುಲ್ ಆ್ಯಡರ್ಸ್ ಆ್ಯಂಡ್ ಎ ಮತ್ತು ಬಿ ಅನ್ನೋದು ಇನ್ಪುಟ್ಸ್. ಸೊ A0 B0 ಟಿಲ್ A3 ಮತ್ತು B3. ನೆಕ್ಸ್ಟ್ ಇದೇನು? C0 C1 C2 C3 ಅಂದರೆ ಇದೆಲ್ಲ ಕ್ಯಾರಿ. ಈ S0 ಅನ್ನೋದೇನಿದೆ ಇದು S0 ಸಮ್ ಮತ್ತು S1 S2 S3. ಕೊನೆಗೆ ಈ C4 ಅನ್ನೋದೇನಿದೆ ಅಲ್ವಾ ಉಳಿದಿರೋ ಕ್ಯಾರಿ ಇದು C4. ಇದೇನು ಲಾಸ್ಟಲ್ಲಿ ಫೈನಲಾಗಿ ಕ್ಯಾರಿ ಏನು ಬರುತ್ತೆ ಅದು. ಸೊ ಇಷ್ಟನ್ನು ಬರೆದು ನಿಮ್ಮ ಓನ್ ವರ್ಡ್ಸಲ್ಲಿ ಈ ಇಷ್ಟನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಇದು ಇಟ್ಸ್ ಅಬೌಟ್ 4-bit ಆ್ಯಡರ್. ಸೊ ಇದಾದಮೇಲೆ ನೆಕ್ಸ್ಟ್ ಕ್ವೆಶನ್ ಏನು? ಡಿಸೈನ್ ABCD ಟು X3 ಕೋಡ್ ಕನ್ವರ್ಟರ್. ಇದು ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ 2 ಅಲ್ಲಿರೋ 6 ಮಾರ್ಕ್ ಕ್ವೆಶನ್.
ಈ ಕ್ವೆಶನ್ನ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ ಪೇಪರಲ್ಲೂ ಕೇಳಿದ್ದಾರೆ. ಸೊ ಈಗ ಇದು ನೋಡೋದಾದರೆ ಸ್ಟಾರ್ಟಿಂಗ್ ಏನು ಡೆಸಿಮಲ್ ನಂಬರ್, ನೆಕ್ಸ್ಟ್ BCD, ನೆಕ್ಸ್ಟ್ ಎಕ್ಸೆಸ್ 3. ಸೊ ಡೆಸಿಮಲ್ ನಂಬರ್ 0 to 9 ಅಂದರೆ 10 ಬರ್ಕೋಬೇಕು, 10 ವ್ಯಾಲ್ಯೂಸ್ 0 to 9 ಬರ್ಕೋಬೇಕು. ನೆಕ್ಸ್ಟ್ BCD, ನೆಕ್ಸ್ಟ್ ಎಕ್ಸೆಸ್ 3. ಈ BCDನ ಹೆಂಗೆ ಬರ್ಕೋಬೇಕು, ಸ್ಟಾರ್ಟಿಂಗ್ ಇದು 10 ಬರೆಯೋದ್ರಿಂದ ಸ್ಟಾರ್ಟಿಂಗ್ 8 zeros ಬರೀಬೇಕು. ನೆಕ್ಸ್ಟ್ 1 1 ಅಂದರೆ ಈಗ ನಾವು ಬೈನರಿ ನಂಬರ್ಸಲ್ಲಿ 1ಇಂದ 10 ತನಕ ಅಂದರೆ 0ಇಂದ 10 ತನಕ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವೋ ಆ ರೀತಿ 8 zeros 2 1s, ನೆಕ್ಸ್ಟ್ 4 zeros 4 1s ಮತ್ತು 2 zeros ಬರುತ್ತೆ. ಆ ರೀತಿ ಈ ಎಲ್ಲ ಇವನ್ನು ಬರ್ಕೊಂಡು ನೆಕ್ಸ್ಟು ಇಲ್ಲಿ 0 ಅಂದರೆ ಏನು, ಎಕ್ಸೆಸ್ 3 ಅಂದರೆ 0 + 3, 3 ವ್ಯಾಲ್ಯೂ ಏನು 0 0 0 1 1. ಸೊ ಇಲ್ಲಿ 0 0 1 1 ಅನ್ನೋದು ಬರುತ್ತೆ. ನೆಕ್ಸ್ಟ್ ಏನು, ಇದು 1 1 + 3, 1 + 3 ಎಷ್ಟು 4. ಸೊ ಈ ವ್ಯಾಲ್ಯೂ ಬರುತ್ತೆ 0 1 0 0. ಅಂದರೆ ಇಲ್ಲಿ 1 2 3 4 5 6, ಈ ಒಂದು 3 ಮತ್ತು 2, ಈ ಒಂದು 5, ಈ 5 zeros ಮತ್ತು 5 1s. ನೆಕ್ಸ್ಟ್ ಈ 3ಇಂದ ಬರೆದು ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ಕೋಬೇಕು. ಇಲ್ಲಿ 0 to 10 ಅಂದರೆ 0 to 9 ಅಂದರೆ 10 ಬರೆದಿದ್ದೀವಿ. ನೆಕ್ಸ್ಟ್ ಇಲ್ಲಿ 3ಇಂದ ಲಾಸ್ಟ್ ಇಲ್ಲಿ ಎಷ್ಟಾಗುತ್ತೋ ಅಲ್ಲಿ ತನಕ ಬರೀಬೇಕು. ಈ ರೀತಿ ಬರೆದಿದ್ದಾದಮೇಲೆ ಇದು ಯಾವುದು 4 ಅಂದರೆ B0 B1 B2 B3 ಈ ರೀತಿ 4 ಇದೆ. ನೆಕ್ಸ್ಟ್ ಎಕ್ಸೆಸ್ 3ಗೂ ಈ ರೀತಿ 4 ಇನ್ಪುಟ್ಸ್ ಅನ್ನೋದಿದೆ. ಸೊ ಈ ಪ್ರತಿಯೊಂದು ಎಕ್ಸೆಸ್ 3 E3 E2 E1 E0 ಈ ಎಲ್ಲದಕ್ಕೂ ಕೆ ಮ್ಯಾಪ್ನ ಬರೀಬೇಕು. ಕೆ ಮ್ಯಾಪ್ನ ಹೆಂಗೆ ಬರೀಬೇಕು, ಈಗ E3 ಕೆ ಮ್ಯಾಪ್ ಬರೆಯೋದಾದರೆ ಇದು 4 ಅಂದರೆ ಇಲ್ಲಿ ನಮಗೆ ನಾವು 0 to 9 ಅಂದರೆ 10 ವ್ಯಾಲ್ಯೂಸ್ ಅಷ್ಟೇ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಸೊ ಇದೇನು 0 1, ಇದು 2 3 4 5 6 7, ಇಲ್ಲಿ 8 9 10 11 12 13, ಇಲ್ಲಿ 14 ಆ್ಯಂಡ್ ನೆಕ್ಸ್ಟ್ ಇಲ್ಲಿ 15. ಸೊ ಇದು 16, 4x4 ಅಲ್ವಾ. ಸೊ ಇದು 16 ಬಾಕ್ಸಸ್ ಇರುತ್ತೆ. ಸೊ ನಾವಿಲ್ಲಿ 0 to 9 ಅಷ್ಟೇ ಕನ್ಸಿಡರ್ ಮಾಡ್ಕೋತಿದ್ದೀವಿ. ಸೊ ಇಲ್ಲೇನಾಗುತ್ತೆ, ಈ 10 11 12 13 14 ಮತ್ತು 15 ಈ ಎಲ್ಲನೂ ಡೋಂಟ್ ಕೇರ್ಸ್. ಸೊ ಇಲ್ಲೆಲ್ಲನೂ ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಸೊ ನೀವೀಗ ಈ ಕೆ ಮ್ಯಾಪ್ ಬಂದು E3ಗೆ. ಸೊ ಇಲ್ಲಿ E3ಯಲ್ಲಿ ಯಾವ್ಯಾವುದು 1 ಇದೆ ಅದನ್ನು 1 ಅಂತ ಬರ್ಕೋಬೇಕು, ಉಳಿದಿದ್ದೆಲ್ಲನೂ 0 ಅಂತ ಬರ್ಕೋಬೇಕು. ಇಲ್ಲಿ ಯಾವ್ಯಾವುದಕ್ಕೆ 1 ಇದೆ, 5ಗೆ 1 ಇದೆ, ನೆಕ್ಸ್ಟ್ 6ಗೆ 1 ಇದೆ, 7, ನೆಕ್ಸ್ಟ್ 8ಗೆ ಮತ್ತು 9. ಸೊ E3 ಮತ್ತು E2 ಇವಕ್ಕೆ ಮಾತ್ರ 1 ಇರೋದು, ಉಳಿದಿದ್ದೆಲ್ಲ 0 ಇದೆ. ಸೊ ಇದನ್ನು ನಾವೀಗ ಗ್ರೂಪ್ ಮಾಡ್ಕೋಬೇಕು. ಹೇಗೆ ಗ್ರೂಪ್ ಮಾಡ್ಕೋಬೇಕು, ಈ 8ನ ಒಂದು ಗ್ರೂಪಾಗಿ ಮಾಡ್ಕೋಬೋದು. ಸೊ ಇದೇನು ಗ್ರೂಪ್ 1. ನೆಕ್ಸ್ಟ್ E4ನ ಒಂದು ಗ್ರೂಪ್, ಸೊ ಇದು ಗ್ರೂಪ್ 2. ನೆಕ್ಸ್ಟ್ E4ನ ಒಂದು ಗ್ರೂಪ್ ಮಾಡಿಕೊಂಡೆ, ಇದು ಗ್ರೂಪ್ 3. ಸೊ ಈ ಎಲ್ಲ ಗ್ರೂಪ್ಸಿಗೂ ಈಕ್ವೇಷನ್ ಬರೆಯೋದಾದರೆ ಫಸ್ಟ್ ಗ್ರೂಪಿಗೆ ಈಕ್ವೇಷನ್ ಏನಂತ ಬರುತ್ತೆ, ಇಲ್ಲಿ ಇವು ಎರಡೂ ಇಲ್ಲಿ ಕಾಮನ್ ಏನಿದೆ B3. ಸೊ ಫಸ್ಟ್ ಯಾವುದು B3 ಇದೆ ಮತ್ತು B2. ಸೊ ಇಲ್ಲಿ B3 ಅನ್ನೋದು ಕಾಮನ್ ಇದೆ. ಸೊ ಈ B3 ಅಂದರೆ B3 ಅಂತ ಬರಿಬೋದು. ನೆಕ್ಸ್ಟ್ ಇಲ್ಲಿ ಎಲ್ಲ ಚೇಂಜ್ ಆಗ್ತಿದೆ. ಸೊ ಇದನ್ನು ಬಿಟ್ಬಿಡ್ಬೇಕು. ನೆಕ್ಸ್ಟ್ ಪ್ಲಸ್ ಸೆಕೆಂಡ್ ಗ್ರೂಪ್ದು ಈಕ್ವೇಷನ್ ಬರೆಯೋದಾದರೆ ಇಲ್ಲಿ 2, ಇಲ್ಲಿ ಕಾಮನ್ ಯಾವುದಿದೆ B2. ಸೊ B2 ಪ್ಲಸ್ ಇಲ್ಲಿ ಯಾವ್ದು ಚೇಂಜ್ ಆಗ್ತಿಲ್ಲ. ಸೊ ಇದು 1 1 ಇದೆ, ಯಾವುದು B0. ಸೊ ಅದು B2 ಪ್ಲಸ್ ಇಂಟು B0. ನೆಕ್ಸ್ಟ್ ಪ್ಲಸ್ ಈ ಥರ್ಡ್ ಗ್ರೂಪ್ದು ಬರೆಯೋದಾದರೆ ಇಲ್ಲೂ ಸೇಮ್. ಸೊ ಇದು B2ನೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ 1 ಅಂದರೆ B1 ಚೇಂಜ್ ಆಗ್ತಿಲ್ಲ. ಸೊ ಇದು B1. ಇದು ಫೈನಲ್ ಈಕ್ವೇಷನ್ ಆಫ್ ಕೆ ಮ್ಯಾಪ್ ಫಾರ್ E3. ನೆಕ್ಸ್ಟ್ ಅದೇ ರೀತಿಯೇ E2 E1 E0ಗೂ ಕೆ ಮ್ಯಾಪ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಮಾಡಬೇಕು, ಸೊ ಇದು E2ಗಾದರೆ ಇಲ್ಲಿ E2 ಅಲ್ಲಿ ಯಾವ್ಯಾವುದು 1 ಇದೆ ಅದನ್ನೆಲ್ಲನೂ ಇಲ್ಲಿ 1 ಅಂತ ಬರಿಬೇಕು, ಉಳಿದಿದ್ದೆಲ್ಲನೂ 0 ಅಂತ ಬರಿಬೇಕು. ಸೊ ಇಲ್ಲಿ 1 2 3 4 ತನಕ ಇದು 1 ಇದೆ, ಉಳಿದಿದ್ದೆಲ್ಲ 0 ಇದೆ ಆ್ಯಂಡ್ ಲಾಸ್ಟಲ್ಲಿ 9ಗೂ 1 ಇದೆ. ಸೊ ಇದೇನಾಗುತ್ತೆ, ನಾನು ಅವಾಗೇ ಹೇಳ್ದಂಗೆ ಈ 12 13 14 15 ಮತ್ತು 11 10 ಇವೆಲ್ಲನೂ ಡೋಂಟ್ ಕೇರ್ಸ್. ಸೊ ಈಗ ನಮಗೆ 1 ಯಾವುದಕ್ಕಿದೆ, 0ಗಿಲ್ಲ. ನೆಕ್ಸ್ಟ್ 1ಗಿದೆ, ನೆಕ್ಸ್ಟ್ 2 3, ನೆಕ್ಸ್ಟ್ ಇಲ್ಲಿ 4 5 ಇಲ್ಲ, 6 ಆ್ಯಂಡ್ 7 ಇದಕ್ಕೂ ಇಲ್ಲ. ನೆಕ್ಸ್ಟ್ ಇಲ್ಲಿ 8 ಬರುತ್ತೆ, ನೆಕ್ಸ್ಟ್ 9ಗೆ 1 ಇದೆ. ಸೊ ಇಲ್ಲಿ 1 ಅಂತ ಬರೀಬೇಕು. ಸೊ E2 1 1 ಎಲ್ಲಿದೆ, ನಾವು ಅಲ್ಲೆಲ್ಲ 1 ಅಂತ ಬರ್ಕೊಂಡಿದ್ದೀವಿ. ಎಲ್ಲಿ ಇವೆಲ್ಲನೂ ಡೋಂಟ್ ಕೇರ್. ಸೊ ನಾವೀಗ ಫಸ್ಟು ಇವೆರಡು ಮತ್ತು ಇವೆರಡನ್ನೂ ಗ್ರೂಪ್ ಮಾಡ್ಬೋದು. ಯಾಕೆ, ಇವೆರಡೂ ಅಡ್ಜಸೆಂಟ್ ಸೆಲ್ಸ್. ಸೇಮ್ ಅದೇ ರೀತಿಯೇ ಇದು ಮತ್ತು ಇದನ್ನು ಗ್ರೂಪ್ ಮಾಡ್ಬೋದು, ಏಕೆಂದರೆ ಇವೆರಡೂ ಅಡ್ಜಸೆಂಟ್ ಸೆಲ್ಸ್. ನೆಕ್ಸ್ಟ್ ಇವೆರಡೂ. ಸೊ ಇದು ಗ್ರೂಪ್ 1, ಇದು ಗ್ರೂಪ್ 2, ನೆಕ್ಸ್ಟ್ ಇದು ಗ್ರೂಪ್ 3. ಸೊ ಇದಕ್ಕೆ ಈಕ್ವೇಷನ್ಸ್ ಬರೆಯೋದಾದರೆ
ಈಗ ಇಲ್ಲಿ ಇವೆರಡರಲ್ಲೂ ಯಾವ್ದು ಚೇಂಜ್ ಆಗೋದಿಲ್ಲ ನೋಡಬೇಕು. B2 ಚೇಂಜ್ ಆಗೋದಿಲ್ಲ. B2 ವ್ಯಾಲ್ಯೂ ಎಷ್ಟಿದೆ 0, ಸೊ ಅದು B2 ಡ್ಯಾಶ್. ನೆಕ್ಸ್ಟ್ ಇವೆರಡರಲ್ಲೂ ಯಾವ್ದು ಚೇಂಜ್ ಆಗೋದಿಲ್ಲ B0, ಸೊ B0 1 ಇರೋದ್ರಿಂದ ಅದು B0. ಸೇಮ್ ಅದೇ ರೀತಿಯೇ ಇವೆರಡಕ್ಕೂ B2 ಡ್ಯಾಶ್, ಏಕೆಂದರೆ ಇವೆರಡು ಸೇಮ್ ರೋ ಅಲ್ಲೇ ಇದೆ, ಯಾವುದು ಚೇಂಜ್ ಆಗೋದಿಲ್ಲ, ಸೊ ಅದು B2 ಡ್ಯಾಶ್. ನೆಕ್ಸ್ಟ್ ಇವೆರಡರಲ್ಲೂ ಯಾವ್ದು ಚೇಂಜ್ ಆಗ್ತಿಲ್ಲ B1, ಸೊ ಅದು B1. ನೆಕ್ಸ್ಟ್ ಥರ್ಡ್ ಯಾವುದು ಇದು, ಸೊ ಇವೆರಡರಲ್ಲೂ ಯಾವ್ದು ಚೇಂಜ್ ಆಗ್ತಿಲ್ಲ B2, ಸೊ ಅದು B2. ನೆಕ್ಸ್ಟ್ ಇದು B0 B1 ಇವು ಸೇಮ್ ಒಂದೇ ಕಾಲಮಲ್ಲಿರೋದ್ರಿಂದ ಅದು 0 0, ಸೊ B1 ಡ್ಯಾಶ್ ಆ್ಯಂಡ್ B2 ಡ್ಯಾಶ್. ಸೊ ಇದರ ಫೈನಲ್ ಎಕ್ಸ್ಪ್ರೆಷನ್ ಬರೀಬೇಕಾದ್ರೆ ಇಕ್ವೇಷನ್ 1 ಪ್ಲಸ್ ಇಕ್ವೇಷನ್ 2 ಪ್ಲಸ್ ಇಕ್ವೇಷನ್ 3. ಇಕ್ವೇಷನ್ 1 ಏನು, B2 ಡ್ಯಾಶ್ ಆ್ಯಂಡ್ B0 ಪ್ಲಸ್ B2 ಡ್ಯಾಶ್ B1 ಪ್ಲಸ್ B2 B1 ಡ್ಯಾಶ್ B0 ಡ್ಯಾಶ್. ಇದು E2ದು ಫೈನಲ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಅದೇ ರೀತಿಯೇ E1ಗೂ ಕೆ-ಮ್ಯಾಪ್ ಫೈಂಡ್ ಔಟ್ ಮಾಡಬೇಕು. ಅಂದರೆ ಇಲ್ಲಿ ಯಾವ್ಯಾವ ಪ್ಲೇಸಸ್ಸಲ್ಲಿ 1 ಇದೆ ಅಲ್ಲೆಲ್ಲ 1 ಬರೀಬೇಕು, ಉಳಿದಿದ್ದೆಲ್ಲ 0 ಅಂತ ಬರೀಬೇಕು. ಸೊ ಇವು ಮೊದಲೇ ಬರ್ದಂಗೆ ಇವೆಲ್ಲನೂ ಎಕ್ಸ್ ಎಕ್ಸ್ ಎಕ್ಸ್, ಸೊ ಇವೆಲ್ಲ ಡೋಂಟ್ ಕೇರ್ಸ್. ಸೊ ಇಲ್ಲಿ ಯಾವ್ಯಾವುದು 0 ಅನ್ನೋದು 1 ಇದೆ. ನೆಕ್ಸ್ಟ್ ಅದಾದಮೇಲೆ ಇದು 1 2 3 3ಗೂ 1 ಇದೆ. ನೆಕ್ಸ್ಟ್ 4, ನೆಕ್ಸ್ಟ್ 5 6 ಇಲ್ಲ, ನೆಕ್ಸ್ಟ್ 7 ನೆಕ್ಸ್ಟ್ 8, ಇನ್ನು 9ಗೂ 1 ಇಲ್ಲ. ಸೊ ಇಲ್ಲಿ ಯಾವ್ಯಾವುದಕ್ಕೆ 1 ಇರುತ್ತೋ ಇಲ್ಲಿ ಅದಕ್ಕೆಲ್ಲನೂ 1 ಅಂತ ಬರ್ಕೋ, ಈ ಡೆಸಿಮಲ್ ನಂಬರ್ ನೋಡಿ ಬರೀಬೇಕು. ಸೊ ಈಗ ಇದನ್ನು ಹೆಂಗೆ ಗ್ರೂಪ್ ಮಾಡ್ಬೋದು, ಈ 4ನೂ ಒಂದು ಗ್ರೂಪ್ ಮಾಡ್ಬೋದು, ನೆಕ್ಸ್ಟ್ ಈ 4ನೂ ಇನ್ನೊಂದು ಗ್ರೂಪ್ ಮಾಡ್ಬೋದು. ಸೊ ಇದನ್ನು ಗ್ರೂಪ್ 1, ನೆಕ್ಸ್ಟ್ ಇದನ್ನು ಗ್ರೂಪ್ 2 ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಈ ರೀತಿ ಗ್ರೂಪ್ಸಾಗಿ ಕನ್ಸಿಡರ್ ಮಾಡ್ಕೊಂಡಾಗ ಇಲ್ಲಿ ಏನು ಎಲ್ಲ ಚೇಂಜ್ ಆಗುತ್ತೆ, ಬಟ್ ಇದು ಚೇಂಜ್ ಆಗೋದಿಲ್ಲ. ಸೊ ಅದು B0 ಡ್ಯಾಶ್ B1 ಡ್ಯಾಶ್. ನೆಕ್ಸ್ಟ್ ಇಲ್ಲೂ ಇವೆಲ್ಲ ಚೇಂಜ್ ಆಗುತ್ತೆ, ರೋಸ್ ಎಲ್ಲನೂ, ಕಾಲಮ್ ಚೇಂಜ್ ಆಗೋದಿಲ್ಲ. ಯಾವುದು B1 B0. ಸೊ ಫೈನಲ್ ಎಕ್ಸ್ಪ್ರೆಷನ್ ಬಂದು 1 + 2 ಎಷ್ಟು, B1 B0 B1 ಡ್ಯಾಶ್ ಪ್ಲಸ್ B1 B0. ಇದು ಈ ಒಂದು ಫೈನಲ್ ಎಕ್ಸ್ಪ್ರೆಷನ್. ಆ್ಯಂಡ್ ಲಾಸ್ಟಾಗಿ ಈ ನೋಡ್ದು ಕೆ-ಮ್ಯಾಪ್ ಬರ್ಕೋಬೇಕು. ಅಂದರೆ ಇಲ್ಲಿ ಯಾವ್ಯಾವುದಕ್ಕೆ 1 ಇದೆ, ಈಗ ಡೆಸಿಮಲ್ ನಂಬರ್ 0ಗೆ 1 ಇದೆ, ಸೊ ಇಲ್ಲಿ 0 ಅಲ್ಲಿ 1 ಬರ್ಕೋಬೇಕು. ಅದೇ ರೀತಿಯೇ ಇಲ್ಲೂ ಇವೆಲ್ಲನೂ ಡೋಂಟ್ ಕೇರ್. ಸೊ ಇಲ್ಲಿ 0ಗೆ 1 ಇದೆ, ಇಲ್ಲಿ 1ಗೆ 1 ಇಲ್ಲ, ನೆಕ್ಸ್ಟ್ 2ಗೆ, ನೆಕ್ಸ್ಟ್ 3ಗಿಲ್ಲ, ಸೊ 4ಗೆ ಇರುತ್ತೆ, 5ಗೆ ಇರೋದಿಲ್ಲ, ನೆಕ್ಸ್ಟ್ 6ಗೆ ಇರುತ್ತೆ, 7ಗೆ ಇರಲ್ಲ, ಆ್ಯಂಡ್ ನೆಕ್ಸ್ಟ್ 8ಗೆ ಇರುತ್ತೆ, 9ಗೆ ಇರೋದಿಲ್ಲ. ಸೊ ಇದನ್ನು ನಾವೀಗ ಹೇಗೆ ಗ್ರೂಪ್ ಮಾಡ್ಕೋಬೋದು, E4 ಮತ್ತು E4 ಅಡ್ಜಸೆಂಟ್ ಸೆಲ್ಸ್, ಸೊ ದಟ್ ಒಂದು ಗ್ರೂಪ್ನ ಮಾಡ್ಬೋದು. ಇದು ಗ್ರೂಪ್ 1. ಸೊ ಇಲ್ಲಿ ಬೇರೆ ಯಾವುದೂ ಈ ಡೋಂಟ್ ಕೇರ್ಸ್ ಬಿಟ್ಟರೂ ನಡೆಯುತ್ತೆ. ಸೊ ಇದನ್ನು ಗ್ರೂಪ್ ಮಾಡೋಷ್ಟಿಲ್ಲ. ಸೊ ಇದು 1 ಅಂದರೆ ಇದಕ್ಕೆ ಇಲ್ಲಿ ಎಲ್ಲ ರೋಸೂ ಚೇಂಜ್ ಆಗ್ತಿದೆ. ಸೊ ಇವೆರಡು ಕಾಲಮಲ್ಲಿ ಯಾವ್ದು ಚೇಂಜ್ ಆಗ್ತಿಲ್ಲ ಅನ್ನೋದು ನೋಡಬೇಕು. ಸೊ ಇಲ್ಲಿ 0 0 ಚೇಂಜ್ ಆಗ್ತಿಲ್ಲ, ಅದು ಯಾವುದು B0. ಸೊ ದಟ್ ಇದೇನಾಗುತ್ತೆ B0 ಡ್ಯಾಶ್ ಆಗುತ್ತೆ. ಸೊ ಇದು ಇದರ ಫೈನಲ್ ಎಕ್ಸ್ಪ್ರೆಷನ್. ಈಗ ನಮಗೆ ಎಲ್ಲ ಕೆ-ಮ್ಯಾಪಿಗೂ ಫೈನಲ್ ಎಕ್ಸ್ಪ್ರೆಷನ್ ಗೊತ್ತಿದೆ. ಸೊ ನಾವೀಗ ಏನು ಮಾಡಬೇಕು, ಸರ್ಕ್ಯೂಟ್ ಡಯಾಗ್ರಾಮ್ನ ಬರೀಬೇಕು. ಸೊ ಕ್ವೆಶನ್ ಏನಿರುತ್ತೆ, ಕನ್ವರ್ಟ್ BCD ಟು XS3 ಕೋಡ್ ಕನ್ವರ್ಟರ್ ಅಂತ ಇರುತ್ತೆ. ಸೊ ನೀವು ಡೆಸಿಮಲ್ ನಂಬರ್ BCD XS3 ಬರೆದು ಎಲ್ಲ XS3ಗೂ ಕೆ-ಮ್ಯಾಪ್ನ ಬರೆದು ಆ ಈಕ್ವೆಷನ್ಸಿಗೆ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಬರೀಬೇಕು. ಸೊ ನೀವೀಗ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಬರೆಯೋದಾದರೆ ಇದು B3, ನೆಕ್ಸ್ಟ್ ಇದೇನಾಗಿರುತ್ತೆ, ಇದು B3, ನೆಕ್ಸ್ಟ್ ಇಲ್ಲಿ ಒಂದು ಆ್ಯಂಡ್ ಗೇಟ್ ಬರೀಬೇಕು. ಸೊ ದಟ್ ಇದು B3 ಡ್ಯಾಶ್ ಆಗಿರುತ್ತೆ. ನೆಕ್ಸ್ಟ್ ಅದೇ ರೀತಿಯೇ B2, ಇದು B2, ನೆಕ್ಸ್ಟ್ ಇದೇನು ನೆಗೇಷನ್ ಆಫ್ B2, ನೆಕ್ಸ್ಟ್ ಇದು B1, ನೆಕ್ಸ್ಟ್ ಇದು ನೆಗೇಷನ್ ಆಫ್ B1. ಸೇಮ್ ಅದೇ ರೀತಿಯೇ B0ಗೂ ಬರೀಬೇಕು, ಯಾಕೆಂದರೆ B0 B1 B2 B3 ಇರೋದು. ಸೊ ಈ ರೀತಿ ಎಲ್ಲ ಬರ್ಕೊಂಡಾದಮೇಲೆ ನಾವೀಗ ಇಲ್ಲಿ ಚೆಕ್ ಮಾಡ್ಕೋಬೇಕು, ಏನು ಈ 3 ಕೆ-ಮ್ಯಾಪಿಗೆ ಈಕ್ವೇಷನ್ ಏನಂತ ಬಂದಿದೆ, B3 ಪ್ಲಸ್ B2 B0 ಪ್ಲಸ್ B2 B1 ಅಂತ ಬಂದಿದೆ. ಸೊ ನಾವು ಇದಕ್ಕೆ ಸೇಮ್ ನಾವು ಫಸ್ಟ್ ಮಾಡ್ಯೂಲಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಹೇಗೆ ಬರ್ತಿದ್ದೀವೋ ಇಲ್ಲೂ ಅದೇ ರೀತಿಯೇ ಬರೀಬೇಕು. ಸೊ ಇದು B3, ನೆಕ್ಸ್ಟ್ ಏನಿದೆ ಪ್ಲಸ್ B2 B0. ಸೊ ಇದು B2, ನೆಕ್ಸ್ಟ್ ಇದು B0. ಸೊ ಇವೆರಡಕ್ಕೂ ಏನು ಒಂದು ಆ್ಯಂಡ್ ಗೇಟ್ ಬರೀಬೇಕು. ಸೊ ದ್ಯಾಟ್ ಅದು B2 × B0 ಅಂತ ಆಗುತ್ತೆ. ನೆಕ್ಸ್ಟ್ ಯಾವುದು, ಪ್ಲಸ್ B2 × B1. ಇದು ಯಾವುದು B2, ನೆಕ್ಸ್ಟ್ ಇದು ಆ್ಯಂಡ್ ಗೇಟ್. ಸೊ ಇದನ್ನು ಕನ್ಸಿಡರ್ ಮಾಡ್ಕೋಬಾರ್ದು, ಇಲ್ಲಿಂದ ಕನ್ಸಿಡರ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಯಾವುದು B1. ಸೊ ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಇದೊಂದು ಆ್ಯಂಡ್ ಗೇಟ್. ಈ ಎಲ್ಲದಕ್ಕೂ ಒಂದು ಆರ್ ಗೇಟ್ನ ಬರೀಬೇಕು. ಸೊ ಇದೇನಾಗುತ್ತೆ E3.
ನೆಕ್ಸ್ಟ್ E2 ನೋಡೋದಾದರೆ E2 ಏನಿದೆ B2 ಡ್ಯಾಶ್ B0 ಪ್ಲಸ್ B2 ಡ್ಯಾಶ್ B1 ಪ್ಲಸ್ B2 B1 ಡ್ಯಾಶ್ B0 ಡ್ಯಾಶ್. ಸೊ ಇದಕ್ಕೂ ಬರೀಬೇಕು. ಈಗ ಇಲ್ಲೇನಾಗುತ್ತೆ, ಸ್ಟಾರ್ಟಿಂಗ್ ಏನಿದೆ B2 ಡ್ಯಾಶ್ ಅಂದರೆ ಏನು, ನೆಗೆಷನ್. ಸೊ ಇದು ನೆಗೆಷನ್ B2 ಡ್ಯಾಶ್ ಪ್ಲಸ್ ಇಂಟು B0 ಯಾವುದು, ಇದು ಇವೆರಡಕ್ಕೂ ಒಂದು ಆ್ಯಂಡ್ ಗೇಟ್. ನೆಕ್ಸ್ಟ್ ಯಾವುದು B2 ಡ್ಯಾಶ್ B1. ಸೊ ಸೇಮ್ ಇದೇನೆ B2 ಡ್ಯಾಶ್. ನೆಕ್ಸ್ಟ್ B1 ಯಾವುದು, ಇದು. ಸೊ ಇದಕ್ಕೂ ಒಂದು ಆ್ಯಂಡ್ ಗೇಟ್. ನೆಕ್ಸ್ಟ್ ಯಾವುದು B2 ಮತ್ತು B1 ಡ್ಯಾಶ್ ಆ್ಯಂಡ್ B0 ಡ್ಯಾಶ್, ಇದಕ್ಕೂ ಒಂದು ಆ್ಯಂಡ್ ಗೇಟ್. ಈ ಮೂರಕ್ಕೂ ಒಂದು ಆರ್ ಗೇಟ್ ಬರೆದ್ರೆ ಇದೇನಾಗುತ್ತೆ E2. ನೆಕ್ಸ್ಟ್ ಯಾವುದು E1. ಈಕ್ವೇಷನ್ ಏನಿದೆ, B1 B0 ಪ್ಲಸ್ B1 ಡ್ಯಾಶ್ ಆ್ಯಂಡ್ B0 ಡ್ಯಾಶ್. ಸೊ ಈಗ ಇದನ್ನು ಬರೆಯೋದಾದರೆ, ಈಗ ಇದು B0 ಇದು B1. ಸೊ B1 ಡ್ಯಾಶ್ B0 ಡ್ಯಾಶ್ ಇವೆರಡಕ್ಕೂ ಒಂದು ಆ್ಯಂಡ್ ಗೇಟ್. ನೆಕ್ಸ್ಟ್ B1 B0 ಇವೆರಡಕ್ಕೂ ಒಂದು ಆ್ಯಂಡ್ ಗೇಟ್. ಸೊ ಇದೇನಾಗುತ್ತೆ, ಒಂದು ಆರ್ ಗೇಟ್ಗೆ ಕನೆಕ್ಟ್ ಮಾಡಿದಾಗ ಇದು E1. ನೆಕ್ಸ್ಟ್ ಇನ್ನು ಕೊನೆಯದಾಗಿ ಯಾವುದಿದೆ, E0. ಸೊ E0ಗೆ ಏನಿದೆ B0 ಡ್ಯಾಶ್. ಸೊ ಈ B0 ಡ್ಯಾಶ್ ಇದನ್ನು ಕನೆಕ್ಟ್ ಮಾಡಿಕೊಂಡು ಇದು E0. ಸೊ ಇದು ನಿಮ್ಮ ಫೈನಲ್ ಸೊಲ್ಯೂಷನ್. ಸೊ BCD ಟು XS3 ಅಂತ ಕೇಳಿದಾಗ ಡೆಸಿಮಲ್ ನಂಬರ್ BCD XS3 ಬಂತು. ಎಲ್ಲ XS3ಗೂ ಮ್ಯಾಪ್ನ ಫೈಂಡ್ ಔಟ್ ಮಾಡಿ ಬಂದಿರೋ ಈಕ್ವೇಷನ್ಸಿಗೆಲ್ಲನೂ ಈ ರೀತಿ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಬರೆದ್ರೆ ಸೊ ಅದಕ್ಕೆ ಮಾರ್ಕ್ಸ್ನ ಅವಾರ್ಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್ ಏನು, ಡಿಸೈನ್ ಎ 4:1 ಮಲ್ಟಿಪ್ಲೆಕ್ಸರ್ ಯೂಸಿಂಗ್ ಓನ್ಲಿ 2:1 ಮಲ್ಟಿಪ್ಲೆಕ್ಸರ್. ಇದು ಪ್ರೀವಿಯಸ್ ಇಯರ್ ಕ್ವೆಶನ್. ಸೊ ಇದೂ ಆಲ್ರೆಡಿ ನಮ್ಮ ಪ್ರೀವಿಯಸ್ ವಿಡಿಯೋಲ್ಲಿ ಕವರ್ ಆಗಿದೆ. ಸೊ ಇದನ್ನು ಹೇಗೆ ಮಾಡಬೇಕು, 2:1 ಮಲ್ಟಿಪ್ಲೆಕ್ಸರ್ ಅಷ್ಟೇ ಯೂಸ್ ಮಾಡಿಕೊಂಡು ಒಂದು 4:1 ಮಲ್ಟಿಪ್ಲೆಕ್ಸರ್ನ ಡಿಸೈನ್ ಮಾಡಬೇಕು. ಸೊ ಇದು ಒಂದು 2:1, ಇದು ಒಂದು 2:1 ಮಲ್ಟಿಪ್ಲೆಕ್ಸರ್. ಅಂದರೆ 2 ಅಂದರೆ ಇಲ್ಲಿ ಇಷ್ಟಾಗುತ್ತೆ, 4 ಇನ್ಪುಟ್ಸ್ ಆಗುತ್ತೆ. ನೆಕ್ಸ್ಟ್ 1 ಔಟ್ಪುಟ್ ಆಗುತ್ತೆ. ಸೊ ಇಲ್ಲಿ ನೀವು 3:1 ಮಲ್ಟಿಪ್ಲೆಕ್ಸರ್ನ ಕನ್ಸಿಡರ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಏನಿರುತ್ತೆ 2:1ಗೆ 2 ಇನ್ಪುಟ್ ಅಷ್ಟೇ ಇರುತ್ತೆ. ಸೊ I0 I1. ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದಕ್ಕೆ I2 I3. ಸೊ ಇಲ್ಲಿ ಎಷ್ಟಾಯಿತು, 4 ಇನ್ಪುಟ್ಸ್ ಆಯಿತು. ನೆಕ್ಸ್ಟ್ ಇವೆರಡನ್ನೂ ಇನ್ನೊಂದು 2:1 ಮಲ್ಟಿಪ್ಲೆಕ್ಸರ್ಗೆ ಕನೆಕ್ಟ್ ಮಾಡಿದಾಗ ಇದು Y ಅಂತ ಬರುತ್ತೆ. ಸೊ Y ಅನ್ನೋದೇನು, ಔಟ್ಪುಟ್. ಸೊ ಇದು 1 ಔಟ್ಪುಟ್. ಸೊ ಇಲ್ಲಿ 4 ಇನ್ಪುಟ್ ಮತ್ತು 1 ಔಟ್ಪುಟ್. ಸೊ ಇದು 4:1 ಮಲ್ಟಿಪ್ಲೆಕ್ಸರ್. ಇದಕ್ಕೆ ಸೆಲೆಕ್ಟ್ ಲೈನ್ S0, ಇದಕ್ಕೆ S1, ಇದು S2 ಅಂತ ಬರೀಬೇಕು. ಸೊ ಇಲ್ಲಿ 3:1 ಯೂಸ್ ಮಾಡಿಕೊಂಡು ನಾವು 4:1 ಮಲ್ಟಿಪ್ಲೆಕ್ಸರ್ನ ಡಿಸೈನ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಕ್ವೆಶನ್, ಇಂಪ್ಲಿಮೆಂಟ್ 8:1 ಮಲ್ಟಿಪ್ಲೆಕ್ಸರ್ ಯೂಸಿಂಗ್ 4:1 ಮಲ್ಟಿಪ್ಲೆಕ್ಸರ್ ಆ್ಯಂಡ್ 2:1 ಮಲ್ಟಿಪ್ಲೆಕ್ಸರ್. ಇದೂ ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್. ಸೊ ಇದನ್ನು ಹೇಗೆ ಮಾಡಬೇಕು, ಮಲ್ಟಿಪ್ಲೆಕ್ಸರ್ ಪ್ರೀವಿಯಸ್ ಆಗಿ ಏನು ಹೇಳಿದ್ರು, 4:1 ಮಲ್ಟಿಪ್ಲೆಕ್ಸರ್ನ ಓನ್ಲಿ ಯೂಸಿಂಗ್ 2:1 ಅಂತ ಮಲ್ಟಿಪ್ಲೆಕ್ಸರ್ ಅಂತ ಕೇಳಿದರು. ಆದರೆ ಈಗ 8:1 ಯೂಸಿಂಗ್ 4:1 ಆ್ಯಂಡ್ 2:1 ಅಂತ ಕೇಳಿದ್ದಾರೆ. ಸೊ ದಟ್ ನಮಗೆ 8 ಇನ್ಪುಟ್ಸ್ ಮತ್ತು 1 ಔಟ್ಪುಟ್ ಇರಬೇಕು. ಸೊ 2 4:1ನ ಕನ್ಸಿಡರ್ ಮಾಡಿಕೊಂಡಾಗ ಇದು I0 I1 I2 ಆ್ಯಂಡ್ I3. 4:1ಗೆ 4 ಇನ್ಪುಟ್ಸ್ ಅಷ್ಟೇ ಇರುತ್ತೆ. ಸೊ ಇದು 4 ಇನ್ಪುಟ್ಸ್. ನೆಕ್ಸ್ಟ್ I4ನಿಂದ ಕಂಟಿನ್ಯೂ ಮಾಡಿ I7. ಸೊ ದಟ್ ಇಲ್ಲಿ ಎಷ್ಟಾಗುತ್ತೆ, 8 ಇನ್ಪುಟ್ಸ್ ಆಗುತ್ತೆ. ನೆಕ್ಸ್ಟ್ ಇವೆರಡನ್ನೂ ಒಂದು 2:1 ಮಲ್ಟಿಪ್ಲೆಕ್ಸರ್ಗೆ ಕನೆಕ್ಟ್ ಮಾಡಿದ್ರೆ ಇದು Y ಅಂದರೆ ಏನು, ಔಟ್ಪುಟ್. ಇದೆಷ್ಟಿದೆ, ಒಂದಷ್ಟೇ ಇದೆ. ಸೊ ಇದು 8 ಇನ್ಪುಟ್ ಮತ್ತು 1 ಔಟ್ಪುಟ್, ಅಂದರೆ ಇದು 8:1 ಮಲ್ಟಿಪ್ಲೆಕ್ಸರ್. ಸೊ ಇಲ್ಲಿ ಸೆಲೆಕ್ಟ್ ಲೈನ್ಸು ಇದಕ್ಕೆರಡು ಹಾಗೆ ಇದಕ್ಕೆ 1 ಸೆಲೆಕ್ಟ್ ಲೈನ್ ಅಷ್ಟೇ ಇರುತ್ತೆ. ಸೊ ಇದು S4. ಈ ರೀತಿ ಡಿಸೈನ್ ಮಾಡ್ಬೋದು. ಯಾವುದು, 8:1 ಮಲ್ಟಿಪ್ಲೆಕ್ಸರ್ ಯೂಸಿಂಗ್ 2 4:1 ಮಲ್ಟಿಪ್ಲೆಕ್ಸರ್ಸ್ ಆ್ಯಂಡ್ 1 2:1 ಮಲ್ಟಿಪ್ಲೆಕ್ಸರ್. ಆ್ಯಂಡ್ ಫೈನಲ್ ಆಗಿ ಇಂಪ್ಲಿಮೆಂಟ್ ಯೂಸಿಂಗ್ ಮಲ್ಟಿಪ್ಲೆಕ್ಸರ್ f(x,y,z) = 1 2 6 7. ಸೊ ಇದು ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್. ಸೊ ಇದನ್ನು ಹೇಗೆ ಮಾಡಬೇಕು ಸರ್ ಅಂತ ಹೇಳಿ ಒಂದು 3 ವೇರಿಯೇಬಲ್ಸು ಹಾಗೆಯೇ ಒಂದಷ್ಟು ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ n ಏನಿದೆ, 3 ಇನ್ಪುಟ್ ಇದೆ. ಸೊ n = 3. ಸೆಲೆಕ್ಟ್ ಲೈನ್ಸ್ ಎಷ್ಟಿರುತ್ತೆ, n-1. ಸೊ n = 3. n = 3 ಅಂದರೆ ಏನು, ಇಲ್ಲಿ x,y,z 3 ಇನ್ಪುಟ್ಸ್ ಕೊಟ್ಟಿದ್ದಾರೆ. ಸೊ n = 3. ಎಷ್ಟು ಸೆಲೆಕ್ಟ್ ಲೈನ್ಸ್ ಇರುತ್ತೆ, n-1 ಸೆಲೆಕ್ಟ್ ಲೈನ್ಸ್ ಇರುತ್ತೆ. ಸೊ n-1 3 - 1 ಎಷ್ಟು, 2. ಸೊ 2 ಸೆಲೆಕ್ಟ್ ಲೈನ್ಸ್ ಇರುತ್ತೆ. ಎಷ್ಟು ಡೇಟಾ ಇನ್ಪುಟ್ಸ್ ಇರುತ್ತೆ, 2 ಪವರ್ n-1 2 ಪವರ್ 3 - 1 ಎಷ್ಟು, 2 ಪವರ್ 2 ಎಷ್ಟು, ಟೋಟಲ್ 4 ಡೇಟಾ ಇನ್ಪುಟ್ಸ್ ಇರುತ್ತೆ. ಸೊ ಈಗ ನೀವು x,y,z ಇಲ್ಲಿ ಬರ್ಕೊಂಡು ಈ f ಅನ್ನೋದು ಫೈನಲ್ ಔಟ್ಪುಟ್ ಆಗಿರುತ್ತೆ. ಸೊ ನೀವು ಸೇಮ್ ಎಲ್ಲ ಹೇಗೆ ಬರೀತೀರಾ, ಇಲ್ಲಿ
ಇಲ್ಲಿ 1 to 7. ಸೊ ಇಲ್ಲಿ ಎಷ್ಟು ಬರ್ಕೋಬೇಕು? 8 ತನಕ ಬರ್ಕೋಬೇಕು. ಸೊ ಇಲ್ಲೇನಾಗುತ್ತೆ? 4 zeros 4 ones, ನೆಕ್ಸ್ಟ್ 2 zeros 2 ones, ಈ ರೀತಿ ಬರ್ಕೊಂಡಾದ್ಮೇಲೆ ಎರಡೆರಡರನ್ನ ಗ್ರೂಪ್ ಮಾಡ್ಕೋಬೇಕು. ಈ ರೀತಿ ಗ್ರೂಪ್ ಮಾಡ್ಕೊಂಡಾಗ ಇದೇನಾಗುತ್ತೆ? ನೆಕ್ಸ್ಟ್ ಈ ನಂಬರ್ಸ್ ಎಲ್ಲೆಲ್ಲಿ 1 2 6 7 ಎಲ್ಲೆಲ್ಲಿದೆಯೋ ಅಲ್ಲೆಲ್ಲನೂ 1 ಅಂತ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗ್ ಇದೇನು 0, ಇದು 1. ಸೊ ಇಲ್ಲಿ 1 ಅಂತ ಬರ್ಕೊಂಡು 2ಗೆ 1 ಅಂತ ಬರ್ಕೊಂಡು ಇದು 0, ಇದು 0 0 6 ಮತ್ತು 7ಗೆ 1 ಅಂತ ಬರೀಬೇಕು. ಸೊ ಇದು Z ಮತ್ತು Fನ ಕಂಪೇರ್ ಮಾಡಿದಾಗ 0 1 0 1 ಸೇಮ್ ಇದೆ. ಸೊ F ಈಸ್ ಈಕ್ವಲ್ಸ್ ಟು Z. ಇಲ್ಲಿ ಇದು ಉಲ್ಟಾ ಇದೆ. ಸೊ F ಈಸ್ ಈಕ್ವಲ್ಸ್ ಟು Z ಡ್ಯಾಶ್. ನೆಕ್ಸ್ಟ್ ಇದು 1 1, ಇಲ್ಲಿ 0 0 ಇದೆ. ಎರಡೂ 0 ಇತ್ತಂದರೆ F ಈಸ್ ಈಕ್ವಲ್ಸ್ ಟು 0, ಎರಡೂ 1 ಇದ್ದರೆ F ಈಸ್ ಈಕ್ವಲ್ಸ್ ಟು 1, ಈ ರೀತಿ ಬರೀಬೇಕು. ಸೊ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದು 4:1 ಮಲ್ಟಿಪ್ಲೆಕ್ಸರ್, ಇದು XY, ನೆಕ್ಸ್ಟ್ ಇದು Z. ಇವು ಮೂರು ಏನು? ಇನ್ಪುಟ್ಸ್. ನೆಕ್ಸ್ಟ್ ಏನು? Z ಡ್ಯಾಶ್. ಇಲ್ಲಿ 0 ಇರೋದ್ರಿಂದ ಇದು 0 1 2 3 ಅಂತ ಬರ್ಕೊಂಡು ಸ್ಟಾರ್ಟಿಂಗ್ ಇಲ್ಲಿ ಏನು ಬರುತ್ತೆ? Z ಮತ್ತು Z ಡ್ಯಾಶ್. ನೆಕ್ಸ್ಟ್ ಇದು 0, ಇದು 1. ಇಲ್ಲಿ ಫೈನಲ್ ಏನಿದೆ? ಇದು ಔಟ್ಪುಟ್. ಈ ರೀತಿ ಒಂದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಸೊ ಈ ಮಾಡ್ಯೂಲಲ್ಲಿ ನಿಮ್ಮ ಫೈನಲ್ ಕ್ವೆಶನ್ ಬಂದು ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಆ್ಯಂಡ್ ಈಕ್ವೇಷನ್ಸ್ ಆಫ್ SR JK D ಆ್ಯಂಡ್ T ಫ್ಲಿಪ್ ಫ್ಲಾಪ್ಸ್. ಸೊ ಇದು ನಿಮ್ಮ ಮಾಡೆಲ್ ಕ್ವೆಶನ್ ಮಾಡೆಲ್ ಕ್ವೆಶನ್ ಪೇಪರ್ 1ನಲ್ಲಿ 10 ಮಾರ್ಕ್ಸ್ ಕ್ವೆಶನ್ ಆಗಿ ಕೇಳಿದ್ದಾರೆ. ಇಲ್ಲಿ ಎಷ್ಟು? 4 ಕೇಳಿದ್ದಾರೆ. ಸೊ ಯಾವುದಕ್ಕಾದರೂ ಒಂದಕ್ಕೆ ಜಾಸ್ತಿ ಮಾರ್ಕ್ಸ್ ಕೊಟ್ಟು ಇನ್ನು ಎಲ್ಲದಕ್ಕೂ 2 ಮಾರ್ಕ್ಸ್ ಕೊಡ್ಬೋದು. ಸೊ ಇಲ್ಲಿ ನಾವೇನು ಬರೀಬೇಕು? ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ ಮತ್ತು ಈಕ್ವೇಷನ್ಸ್ನ ಬರೀಬೇಕು. ಈ ಫ್ಲಿಪ್ ಫ್ಲಾಪ್ಸ್ ಅಂದರೆ ಮೊಮೆಂಟರಿ ಚೇಂಜ್ ಅಥವಾ ಟ್ರಿಗರ್. ಈ ಟ್ರಿಗರ್ ಅನ್ನೋದು ಸ್ಟೇಟ್ ಆಫ್ ಫ್ಲಿಪ್ ಫ್ಲಾಪ್ಸ್ನ ಚೇಂಜ್ ಮಾಡುತ್ತೆ. ಈಗ ಇದು ಪಾಸಿಟಿವ್ ಎಡ್ಜ್ ರೆಸ್ಪಾನ್ಸ್ ಅಂದರೆ ಈ ರೀತಿ ಯಾವುದು ಅಪ್ವರ್ಡ್ ಇದೆ ಇದು ಪಾಸಿಟಿವ್ ಎಡ್ಜ್ ರೆಸ್ಪಾನ್ಸ್, ಮತ್ತು ಯಾವುದು ಡೌನ್ವರ್ಡ್ ಇದೆ ಅದು ನೆಗೆಟಿವ್ ಎಡ್ಜ್ ರೆಸ್ಪಾನ್ಸ್. ಸೊ ಇದು ಫ್ಲಿಪ್ ಫ್ಲಾಪ್ಸ್ ಅಂದರೆ ಏನು? ಮೊಮೆಂಟರಿ ಚೇಂಜ್ ಆರ್ ಟ್ರಿಗರ್ ಚೇಂಜಸ್ ಸ್ಟೇಟ್ ಆಫ್ ಫ್ಲಿಪ್ ಫ್ಲಾಪ್ಸ್. ಇದು ಪಾಸಿಟಿವ್ ಎಡ್ಜ್ ರೆಸ್ಪಾನ್ಸ್ ಆ್ಯಂಡ್ ಇದು ನೆಗೆಟಿವ್ ಎಡ್ಜ್ ರೆಸ್ಪಾನ್ಸ್. ಸೊ ನಿಮ್ಮ ಫ್ಲಿಪ್ ಫ್ಲಾಪ್ಸಲ್ಲಿ ಫಸ್ಟ್ ಒನ್ ಯಾವುದು? ಡಿ ಫ್ಲಿಪ್ ಫ್ಲಾಪ್. ಆರ್ ಅವರು ಎಕ್ಸ್ಪ್ಲೇನ್ ಎಡ್ಜ್ ಟ್ರಿಗರ್ ಫ್ಲಿಪ್ ಫ್ಲಾಪ್ ಅಂತನಾದರೂ ಕೇಳ್ಬೋದು. ಸೊ ಎಡ್ಜ್ ಟ್ರಿಗರ್ ಫ್ಲಿಪ್ ಫ್ಲಾಪ್ ಅಂದರು, ಡಿ ಫ್ಲಿಪ್ ಫ್ಲಾಪ್ ಅಂದರು, ಎರಡೂ ಒಂದೇ. ಸೊ ಈ ಫ್ಲಿಪ್ ಫ್ಲಾಪಲ್ಲಿ 2 ಡಿ ಲ್ಯಾಚಸ್ ಆ್ಯಂಡ್ 1 ಇನ್ವರ್ಟರ್ ಇರುತ್ತೆ. ಫಸ್ಟ್ ಲ್ಯಾಚು ಮಾಸ್ಟರ್, ಸೆಕೆಂಡ್ ಲ್ಯಾಚು ಸ್ಲೇವ್. ಸೊ ಈ ಡಿ ಫ್ಲಿಪ್ ಫ್ಲಾಪ್ ಅನ್ನೋದರಲ್ಲಿ ಇವೆರಡು ಲ್ಯಾಚಸ್ ಯಾವುದು? ಇದು ಒಂದು ಡಿ ಲ್ಯಾಚ್ ಮತ್ತು ಇದೊಂದು ಡಿ ಲ್ಯಾಚ್, ಎರಡು ಡಿ ಲ್ಯಾಚಸ್ ಇದೆ. ಇದೊಂದು ಇನ್ವರ್ಟರ್ ಆರ್ ನಾಟ್ ಗೇಟ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಇಲ್ಲಿ ಈ ಒಂದು ಡಿ ಲ್ಯಾಚ್ ಏನಿದೆ ಇದು ಫಸ್ಟ್ದು ಏನು? ಮಾಸ್ಟರ್ ಲ್ಯಾಚ್ ಆ್ಯಂಡ್ ಸೆಕೆಂಡ್ದೇನು? ಸ್ಲೇವ್ ಲ್ಯಾಚ್. ಸೊ ಇದು ಡಿ, ನೆಕ್ಸ್ಟ್ ಇದು ವೈ, ನೆಕ್ಸ್ಟ್ ಇದು ಕ್ಯೂ ಅಂದರೆ ಏನು? ಇದು ಔಟ್ಪುಟ್. ಈ CLK ಅನ್ನೋದೇನಿದೆ, ಈ CLK ಅನ್ನೋದು ಕ್ಲಾಕ್. ಈ ಕ್ಲಾಕ್ನ ಈ ಕ್ಲಾಕ್ ಏನಾದರೂ 0 ಇತ್ತಂದರೆ ದೆನ್ ಔಟ್ಪುಟ್ ಕ್ಯೂ ಬರುತ್ತೆ. ಇನ್ಪುಟ್ ವೈ ಫ್ರಮ್ ದ ಮಾಸ್ಟರ್ ಅಂದರೆ ಇಲ್ಲಿ ಈ ಮಾಸ್ಟರಿಂದ ವೈ ಅನ್ನೋ ಒಂದು ಇನ್ಪುಟ್ ಬಂದು ಇಲ್ಲಿ ಔಟ್ಪುಟ್ಟು ಕ್ಯೂ ಅನ್ನೋದು ಬರುತ್ತೆ. ಇಫ್ ಇದೇನಾದರೂ 1 ಇತ್ತಂದರೆ ದೆನ್ ಔಟ್ಪುಟ್ ವೈ ಈಸ್ ಈಕ್ವಲ್ಸ್ ಟು ಇನ್ಪುಟ್ ಡಿ. ಅಂದರೆ ಈ ಔಟ್ಪುಟ್ ಏನಿದೆ ಈ ಔಟ್ಪುಟ್ ವೈ ಇರುತ್ತೆ, ಸೊ ಇನ್ಪುಟ್ ಡಿ ಇರುತ್ತೆ. ಈಗ 0 ಇದ್ದರೆ ಅಷ್ಟೇ ಇದು ಔಟ್ಪುಟ್ಟಾಗಿ ಬರೋದು, ಇಲ್ಲ 1 ಇದ್ದರೆ ಇದು ಔಟ್ಪುಟ್ಟಾಗಿ ಬರುತ್ತೆ, ಇದು ಇನ್ಪುಟ್ಟಾಗಿ ತಗೊಳುತ್ತೆ. ಸಿನ್ಸ್ ಔಟ್ಪುಟ್ ಕ್ಯೂ ಚೇಂಜಸ್ ಓನ್ಲಿ ವೆನ್ ಕ್ಲಾಕ್ ಗೋಸ್ ಟು 1 to 0. ಅಂದರೆ ಔಟ್ಪುಟ್ ಯಾವಾಗ ಚೇಂಜ್ ಆಗುತ್ತೆ? ಈ ಕ್ಲಾಕ್ 1ಇಂದ 0ಗಾದಾಗ ಮಾತ್ರ ಈ ಕ್ಯೂ ಚೇಂಜ್ ಆಗುತ್ತೆ. ಸೊ ಇದನ್ನು ನಾವು ನೆಗೆಟಿವ್ ಏಡ್ಜ್ ಟ್ರಿಗರ್ಡ್ ಡಿ ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಯಾಕೆ? ಅದು 1ಇಂದ 0ಗೆ ಅಷ್ಟೇ ಕ್ಯೂ ಚೇಂಜ್ ಆಗೋದ್ರಿಂದ, ಔಟ್ಪುಟ್ ಕ್ಯೂ ಚೇಂಜ್ ಆಗೋದ್ರಿಂದ ನಾವು ಇದನ್ನು ನೆಗೆಟಿವ್ ಏಡ್ಜ್ ಟ್ರಿಗರ್ಡ್ ಡಿ ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಯಾವುದು? JK ಫ್ಲಿಪ್ ಫ್ಲಾಪ್. ಸೊ ಇಲ್ಲಿ JK ಅನ್ನೋ ಒಂದು 2 ಇನ್ಪುಟ್ಸ್ ತಗೊಂಡು ಇದೊಂದು ಆ್ಯಂಡ್ ಗೇಟ್, ಇದು 2 ಆ್ಯಂಡ್ ಗೇಟ್ ಯೂಸ್ ಮಾಡಿಕೊಂಡು ಹಾಗೆ ಒಂದು ಆರ್ ಗೇಟ್ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ನ ಬರಿಬೇಕು. ಸೊ ಈಗ ಇದು J ಮತ್ತು ಇದು K, ಇಲ್ಲಿ ಒಂದು ಇನ್ವರ್ಟರ್ನು ನಾವು ಯೂಸ್ ಮಾಡ್ಕೋತೀವಿ. ಸೇಮ್ ನೀವೀಗ ಪ್ರೀವಿಯಸ್ ಡಿ ಫ್ಲಿಪ್ ಫ್ಲಾಪಲ್ಲಿ ಹೇಗೆ ಯೂಸ್ ಮಾಡ್ಕೊಂಡಿದ್ದೀರೋ ಹಾಗೆಯೇ ಇದು ಡಿ ಲ್ಯಾಚ್ ಮತ್ತು ಇದು CLK ಅಂದರೆ ಕ್ಲಾಕ್, ಇದನ್ನು ಯೂಸ್ ಮಾಡಿಕೊಂಡು ಈ ರೀತಿ ವಾಪಸ್ ಈ ಒಂದು ಇದಕ್ಕೆ ವಾಪಸ್ ಕನೆಕ್ಷನ್ ಅನ್ನೋದು ಇರುತ್ತೆ. ಈಗ ನೀವು JK ಫ್ಲಿಪ್ ಫ್ಲಾಪ್ಗೆ ಒಂದು ಫಂಕ್ಷನ್ ಟೇಬಲ್ ನೋಡೋದಾದರೆ J0 ಮತ್ತು K0 ಇದ್ದಾಗ ಏನು ಚೇಂಜ್ ಇರೋದಿಲ್ಲ, Q(t) ಅನ್ನೋದು ಸೇಮ್ ಇರುತ್ತೆ. ಸೊ ನೋ ಚೇಂಜ್. ಇದು 0 1 ಇದ್ದಾಗ 0 ಅಂದರೆ ಏನು? 0 ಅಂದರೆ ರೀಸೆಟ್ ಆಗುತ್ತೆ. ಈಗ 1 0 ಅಂದರೆ 0 0 1 1 0 1 0 1 ಈ ರೀತಿ ಬರೆದು Q(t) ಅಂದರೆ ಏನು? ನೋ ಚೇಂಜ್. ಈಗ 0 ಅಂದರೆ ಚೇಂಜ್ ರೀಸೆಟ್ ಆಗುತ್ತೆ. ಈಗ 0 1 1 0 ಇದ್ದಾಗ 1 ಅಂದರೆ ಏನು? ಸೆಟ್ ಇರುತ್ತೆ. ಈಗ ಎರಡೂ 1 1 ಇದ್ದರೆ ಅದು ಕಾಂಪ್ಲಿಮೆಂಟ್ ಅಂದರೆ Q(t) ಅಂದರೆ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ನಿಮ್ಮ ಇದರಲ್ಲಿ ಫ್ಲಿಪ್ ಫ್ಲಾಪ್ಸಲ್ಲಿ ಫೈನಲ್ ಫ್ಲಿಪ್ ಫ್ಲಾಪ್ ಯಾವುದು? ಟಿ ಫ್ಲಿಪ್ ಫ್ಲಾಪ್ ಆರ್ ಟ್ರಿಗರ್ ಫ್ಲಿಪ್ ಫ್ಲಾಪ್.
ಇಟ್ ಕ್ಯಾನ್ ಆಲ್ಸೋ ಬಿ ಮೇಡ್ ಫ್ರಮ್ ಜೆ ಕೆ ಫ್ಲಿಪ್ ಫ್ಲಾಪ್. ಸೊ ಈ ಟಿ ಫ್ಲಿಪ್ ಫ್ಲಾಪ್ನ ನಾವು ಜೆ ಕೆ ಫ್ಲಿಪ್ ಫ್ಲಾಪ್ ಯೂಸ್ ಮಾಡಿಕೊಂಡು ಮಾಡ್ತೀವಿ. ಸೊ ಇದು ಜೆ ಕೆ, ಈ ಸಿ ಎಲ್ ಕೆ ಅನ್ನೋದು ಕ್ಲಾಕ್. ಸೊ ಇದು ಟಿ ಫ್ಲಿಪ್ ಫ್ಲಾಪ್ದು ಫಂಕ್ಷನ್ ಟೇಬಲ್. ಇಫ್ 0 ಇತ್ತಂದರೆ ನೋ ಚೇಂಜ್, ಕ್ಯೂ ಆಫ್ ಟಿ. ನೆಕ್ಸ್ಟ್ 1 ಇತ್ತಂದರೆ ಕ್ಯೂ ಡ್ಯಾಶ್ ಆಫ್ ಟಿ. ಸೇಮ್ ಇಲ್ಲಿ ಹಿಂಗೆ ಬರುತ್ತೆ 0 0 ಮತ್ತು 1 1. ಅದೇ ರೀತಿಯೇ ಇಲ್ಲಿ 0 ಇದ್ದಾಗ ಕ್ಯೂ ಆಫ್ ಟಿ ನೋ ಚೇಂಜ್ ಆ್ಯಂಡ್ 1 ಇದ್ದಾಗ ಕ್ಯೂ ಡ್ಯಾಶ್ ಆಫ್ ಟಿ. ಸೊ ಇದು ಕಾಂಪ್ಲಿಮೆಂಟ್. ಅದಾದಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಇಕ್ವೇಷನ್ ಏನು? ಎಸ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯೂ ಎನ್ ಪ್ಲಸ್ 1 ವಿಚ್ ಇಸ್ ಈಕ್ವಲ್ಸ್ ಟು ಎಸ್ ಪ್ಲಸ್ ಕ್ಯೂ ಎನ್ ಆರ್ ಡ್ಯಾಶ್. ಸೊ ಇದು ಎಸ್ ಆರ್, ನೆಕ್ಸ್ಟ್ ಟಿ ಜೆ ಕೆ, ಮತ್ತು ಇದು ಟಿ ಜೆನ ಟಿ. ಸೊ ಇವು 4 ಬಂದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್. ನಾವು ಪ್ರೀವಿಯಸ್ ಆಗಿ ನೋಡಿದ್ದು ಕ್ಯಾರೆಕ್ಟರಿಸ್ಟಿಕ್ ಟೇಬಲ್ಸ್. ಸೊ ನೀವು ಈ ವಿಡಿಯೋ ಇಲ್ಲಿ ತನಕ ನೋಡಿರೋದಾದರೆ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಬಾಯ್.